ಇವತ್ತಿನ ಜೂಮ್ ಸೆಷನ್ಗೆ ಜಾಯ್ನ್ ಆಗಿರುವ ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು. ಪ್ರತಿ ಸೋಮವಾರದಂತೆ ಈ ಸೋಮವಾರ ಕೂಡ ಜೂಮ್ ಸೆಷನ್ ನಡೆಸ್ತಾ ಇದ್ದೇವೆ. ಇದು ಸುಮಾರು 40 ನಿಮಿಷಗಳ ಸೆಷನ್ ಆಗಿರುತ್ತದೆ. ಮೊದಲ 30 ನಿಮಿಷಗಳ ಕಾಲ ರಿಸರ್ಚ್ ಪರ್ಸನ್ ಅವರು ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ತದನಂತರದ 10 ನಿಮಿಷಗಳಲ್ಲಿ ನಾವು ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ರೆ ಕೇಳಬಹುದು. ಹಾಗೆ ಇವತ್ತಿನ ನಮ್ಮೆಲ್ಲರ ಗುರುಗಳು ಮತ್ತು ಹಿರಿಯರಾದ ಶ್ರೀ ಮಂಜುನಾಥ SRM RMS HP ಡಿವಿಷನ್ ನಮ್ಮ ಇವತ್ತಿನ 26ನೇ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ಇದರ ಸದುಪಯೋಗನ ನಾವೆಲ್ಲರೂ ಪಡೆದುಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಇವತ್ತು ನಮಗೆ RMS ನಲ್ಲಿ ವರ್ಕ್ ಕಲ್ಚರ್ ಅನ್ನೋ ವಿಷಯದ ಕುರಿತಾಗಿ ನಮಗೆಲ್ಲರಿಗೂ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಹಾಗೆ ಇವತ್ತಿನ ಸೆಷನ್ ಅನ್ನು ಶ್ರೀ ಮಂಜುನಾಥ್ ಹುಬ್ಬಳ್ಳಿ ಸರ್, SRM RMS HP ಡಿವಿಷನ್ ಹುಬ್ಬಳ್ಳಿ ಸರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸೊ ಈ ಒಂದು ಜೂಮ್ ಸೆಷನ್ ಬಹಳ ಸುಗಮವಾಗಿ 26ನೇ ಒಂದು ಅವತರಣಿಕೆ ಅಂದ್ರೆ 26ನೇ ಸೆಷನ್ ಇವತ್ತು ಪ್ರಾರಂಭವಾಗ್ತಾ ಇದೆ. ಇದರ ಒಂದು ಸದುಪಯೋಗನ ನಾವೆಲ್ಲರೂ ಪಡ್ಕೊಳ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ರವಿಚಂದ್ರ ಅವರ ತ್ಯಾಗವೂ ಇದೆ ಇದರಲ್ಲಿ. ಯಾಕಂದ್ರೆ ಪ್ರತಿ ವಾರನೂ ಸಹ ಒಬ್ಬೊಬ್ಬ ರಿಸೋರ್ಸ್ ಪರ್ಸನ್ ಅನ್ನ ಹುಡುಕಿಬಿಟ್ಟು ಅವರ ಮಾಹಿತಿಯನ್ನು ತೆಗೆದುಕೊಂಡು ಅವ್ರಿಗೆಲ್ಲ ವಿಷಯವನ್ನ ತಿಳಿಸಿ ಈ ಒಂದು ಜೂಮ್ ID ಕ್ರಿಯೇಟ್ ಮಾಡಿಬಿಟ್ಟು ಎಲ್ರಿಗೂ ಒಂದು ಸವಿಸ್ತಾರವಾಗಿ ಅದರ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಯಲ್ಲೇ ತಾವೆಲ್ಲರೂ ಎಸ್ಪೆಷಲಿ ನಮ್ಮ SRO ಮತ್ತು HROಗಳು ಎಲ್ಲರೂ ಈ ಒಂದು ಸೆಷನ್ ಅನ್ನ IP ASPಗಳು ಎಲ್ಲರೂ ಜಾಯಿನ್ ಆಗಿಬಿಟ್ಟು ಅದರ ಒಂದು ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಸೊ ನಾವು ಆಕ್ಚುಲಿ ಈ ವಾರ ಒಬ್ಬ ಡಾಕ್ಟರ್ನ ನೋಡ್ತಾ ಇದ್ವಿ ನಾವು. ಡಾಕ್ಟರ್ ಯಾಕೆಂದ್ರೆ ನಿದ್ರೆ ಮತ್ತು ನಿದ್ರೆಯ ಮಹತ್ವ ಇದನ್ನ ವಿಷಯವನ್ನು ತೆಗೆದುಕೊಳ್ಳೋಣ ಅಂತಂದೇಳಿ ಒಂದು ವಿಚಾರ ಮಾಡಿದ್ವಿ. ಡಾಕ್ಟರ್ ಸ್ವಲ್ಪ ಎಂಗೇಜ್ ಇದ್ರು ಅವರು. ಸೊ ನೆಕ್ಸ್ಟ್ ವೀಕ್ ನಾನ್ ಮಾಡ್ತೇನೆ ಅಂತಂದ್ ಹೇಳಿದ್ರು. ಅದಕ್ಕಾಗಿ ನಾವು ರಿಸೋರ್ಸ್ ಪರ್ಸನ್ ಯಾರನ್ನ ಅಂತಂದೇಳಿ ರವಿಚಂದ್ರ 3 ದಿವಸದಿಂದ ಹುಡುಕ್ತಾ ಇದ್ರು ಅವರು. ಯಾರು ಸಿಗದೆ ಇದ್ದಾಗ ಆಯ್ತಪ್ಪ ನಾವೇ ಬರ್ತೇವೆ ಅಂತಂದ್ ಹೇಳ್ಬಿಟ್ಟು ಇವತ್ತು ನಮ್ಮನ್ನ ಈ ಒಂದು ಜೂಮ್ ಮೀಟಿಂಗ್ ಅಲ್ಲಿ ತಗೊಂಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ಸುಮಾರು ನಾವು 30 ರಿಂದ 40 ವರ್ಷದಿಂದ ನಾವು ಈ ಒಂದು RMS ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. RMS ಅಂತಂದ್ ಹೇಳಿದ್ರೆ ನಮ್ದು ಬ್ಯಾಕ್ ಆಫೀಸ್, ಪೋಸ್ಟ್ ಆಫೀಸ್ ನಲ್ಲಿಯೇ ಬ್ಯಾಕ್ ಆಫೀಸು. ಹೇಗೆ ಫ್ರಂಟ್ ಆಫೀಸ್ ಅಂತಂದ್ ಹೇಳಿದ್ರೆ ನಮ್ಮ ಪೋಸ್ಟಲ್ ಕೌಂಟರ್ಸ್ ಗಳೆಲ್ಲ ಫ್ರಂಟ್ ಆಫೀಸ್ ಅಲ್ಲಿ ಬರ್ತವೆ. ಸೊ ಅಲ್ಲಿ ಏನಾಗುತ್ತೆ, ಪಬ್ಲಿಕ್ ನೇರವಾದ ಕಾಂಟ್ಯಾಕ್ಟ್ ಬರ್ತದೆ. ನೇರವಾಗಿ ಅಂತಂದ್ ಹೇಳಿದ್ರೆ ಎಲ್ಲಾ ಪಬ್ಲಿಕ್ ಗಳು ಏನ್ ಆರ್ಟಿಕಲ್ಸ್ ಬುಕ್ ಮಾಡ್ಬೇಕಾಗಿದೆ, ಏನೇ ಒಂದು ಪೋಸ್ಟಲ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿದೆ, ಅವರು ಪೋಸ್ಟ್ ಆಫೀಸ್ ನಲ್ಲಿ ಬರ್ತಾರೆ. ಆದ್ರೆ ಯಾವುದೇ ಪಬ್ಲಿಕ್ ನಮ್ಮ RMS ನಲ್ಲಿ ಬರೋದಿಲ್ಲ, ಬಹಳಷ್ಟು ಕಡಿಮೆ. ಏನು ನಮ್ಮ ಸಾಯಂಕಾಲದ ಕೌಂಟರ್ ನಲ್ಲಿ ಏನು ಬುಕಿಂಗ್ ಬರ್ತಾರಲ್ಲ ಆ ಪಬ್ಲಿಕ್ ಮಾತ್ರ ಬಿಟ್ರೆ ಅಂತಂದ್ ಹೇಳಿದ್ರೆ ಇನ್ಯಾರು ಪಬ್ಲಿಕ್ ಕಾಂಟ್ಯಾಕ್ಟ್ ನಮ್ಮಲ್ಲಿ ಬಹಳಷ್ಟು ಕಡಿಮೆ. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ ಹೇಳಿದ್ರೆ ಸೊ RMS ನಲ್ಲಿ ಪಬ್ಲಿಕ್ ಗಳ ಕಾಂಟ್ಯಾಕ್ಟ್ ಕಡಿಮೆ ಇರ್ತದೆ. ಬ್ಯಾಕ್ ಆಫೀಸ್ ಅಂದ್ರೆ ನಮ್ದು ಏನಿದ್ರು ಸಹ ಪೋಸ್ಟ್ ಆಫೀಸ್ ನವ್ರು ಏನ್ ಕೆಲಸ ಮಾಡ್ತಾರ ಅದರ ನಂತರದ ಕೆಲಸ ನಮ್ದು. ನಂತರದ ಕೆಲಸ ಅಂತಂದ್ ಹೇಳಿದ್ರೆ ಅವ್ರೇನು ಕೌಂಟರ್ ನಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಆರ್ಟಿಕಲ್ಸ್ ಗಳನ್ನ, ಅವನ್ನೆಲ್ಲ ನಮ್ಮ ಆಫೀಸ್ಗೆ ಅಂದ್ರೆ ಸಾರ್ಟಿಂಗ್ ಆಫೀಸ್ಗೆ ಬರ್ತವೆ. ಸಾರ್ಟಿಂಗ್ ಆಫೀಸ್ ನಲ್ಲಿ ಏನು ಪ್ರೋಸೆಸ್ ಮಾಡ್ತೇವೆ, ಈ ಒಂದು ನೇಚರ್ ಆಫ್ ಡ್ಯೂಟೀಸ್ ನಮ್ದು ಇರ್ತದೆ. ಇಲ್ಲಿ ನಾವು ಇವತ್ತು ವರ್ಕ್ ಕಲ್ಚರ್, ನಮ್ಮ ವರ್ಕ್ ಮತ್ತು ಕಲ್ಚರ್ ಯಾವ ರೀತಿ ಇದೆ ಅಂತಂದ್ ಹೇಳ್ಬಿಟ್ಟು ಸ್ವಲ್ಪ ನೋಡೋಣ. ನಮ್ಮ RMS ಸುಮಾರು 170 ವರ್ಷಗಳಿಂದ ಏನ್ ಪೋಸ್ಟ್ ಆಫೀಸ್ ಹುಟ್ಟಿದೆ ಅವಾಗ್ಲಿದ್ದನು ಮಾಡ್ಕೊಂಡು ಬರ್ತಾ ಇದೆ. ನಮಗೆಲ್ಲ ಗೊತ್ತಿದೆ. ಬಹಳಷ್ಟು ದೀರ್ಘವಾದ ಈ ಒಂದು ಅವಧಿಯನ್ನ ಈ ಒಂದು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮತ್ತು RMS ವ್ಯವಸ್ಥೆ ನಡ್ಸ್ಕೊಂಡು ಬಂದಿದೆ. ಮೊದಲು ನಮ್ಗೆ ಏನಿತ್ತು, ಈ ರನ್ನಿಂಗ್ ಸೆಕ್ಷನ್ಸ್ ಗಳೆಲ್ಲ ಇದ್ದು, ರನ್ನಿಂಗ್ ಸೆಕ್ಷನ್ಸ್ ನಲ್ಲೇ ನಮ್ದು ಸಾರ್ಟಿಂಗ್ ಆಗ್ತಾ ಇತ್ತು. ಅಲ್ಲಿ ಒಂದು ವ್ಯವಸ್ಥೆ ಬೇರೆ ಇತ್ತು. ಸೊ ಆ ನಂತರದಲ್ಲಿ ಓನ್ಲಿ ಸಾರ್ಟಿಂಗ್ ಆಫೀಸಸ್ ಅಂದ್ರೆ ಸೆಕ್ಷನ್ಸ್ ಗಳಲ್ಲಿ ಫಾರ್ವರ್ಡ್ ಬ್ಯಾಗ್ಸ್ ಮಾತ್ರ ಅಂದ್ರೆ ಕ್ಲೋಸ್ಡ್ ಬ್ಯಾಗ್ಸ್ ಗಳನ್ನು ಮಾತ್ರ ಡೀಲ್ ಮಾಡ್ತಾ ಇದ್ವಿ. ಸೊ ಆ ಬ್ಯಾಗ್ ಗಳು ಈಗ ನಮ್ಮಲ್ಲಿ ನೆಕ್ಸ್ಟ್ ಏನ್ ಬರ್ತಾ ಇದೆ ಅಂತಂದ್ ಹೇಳಿದ್ರೆ RTN ಗಳ ಮೂಲಕ ಬರ್ತಾ ಇದೆ. ರೋಡ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಅಂತಂದ್ ಹೇಳಿ RTN ಗಳ ಮೂಲಕ ಈ ಒಂದು ವ್ಯವಸ್ಥೆ ನಡೆದುಕೊಂಡು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಬದಲಾದ ವ್ಯವಸ್ಥೆಯಲ್ಲಿ ಅಂದ್ರೆ ಕಾಲಕ್ಕೆ ತಕ್ಕಂತೆ ನಮ್ಮ ವ್ಯವಸ್ಥೆ ಬದಲಾಗ್ತಾ ಇದೆ. ಸೊ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಕಂಡು ಬಂದಾಗ ನಮಗೆ ಏನಾಗುತ್ತೆ ಅಂತಂದ್ ಹೇಳಿದಾಗ ನಾವು ಸಹ ಬದಲಾವಣೆಯನ್ನ ಹೊಂದ್ಕೊಳ್ಬೇಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ ಹೇಳಿದ್ರೆ ಮೊದಲಿದ್ದಕ್ಕೂ ಈಗೂ ಬಹಳಷ್ಟು ವ್ಯತ್ಯಾಸವಿದೆ. ನಮ್ಮ RMS ವರ್ಕ್ ಕಲ್ಚರ್ ನಲ್ಲಿ ಏನು ಬಿಗಿನಿಂಗ್ ನಲ್ಲಿ ಅಂದ್ರೆ 100 ವರ್ಷಗಳ ಹಿಂದೆ ಏನು ವರ್ಕ್ ಕಲ್ಚರ್ ಇತ್ತು ಇವಾಗೂ ಬಹಳಷ್ಟು ವ್ಯತ್ಯಾಸವಿದೆ. ಅವಾಗ ಏನಿತ್ತು, ಸಾಕಷ್ಟು ಆರ್ಡಿನರಿ ಪತ್ರಗಳು ಬರ್ತಾ ಇದ್ವು. ನಮ್ಮಲ್ಲಿ ಆರ್ಡಿನರಿ ಪತ್ರಗಳಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ವಿ ನಾವು. ಒಂದೇ ಒಂದು ಮಿಸ್ಸೆಂಟ್ ಆದ್ರೂ ಸಹ ಅವಾಗಿನ ಕಾಲದಲ್ಲಿ ಏನಿತ್ತು ಹೇಳ್ರಿ, ನೀವು ಮೋಸ್ಟ್ಲಿ ಸೀನಿಯರ್ಸ್ಗೆಲ್ಲ ಗೊತ್ತಿದೆ, ಒಂದು ಆರ್ಟಿಕಲ್ ಮಿಸ್ಸೆಂಟ್ ಆದ್ರೂ ಸಹ ಚಾರ್ಜ್ ಶೀಟ್ ಕೊಟ್ಟಂತ ನಿದರ್ಶನಗಳು ಇದೆ. ಯಾವುದೇ ಒಂದು ಆರ್ಟಿಕಲ್ ಮಿಸ್ಸೆಂಟ್ ಹೋಯ್ತು,
ಯಾವುದೇ ಆರ್ಟಿಕಲ್ ನಮಗೆ ಸಾರ್ಟ್ ಆಗದಂಗೆ ಉಳ್ಕೊಂತು, ಯಾವುದೇ ಆರ್ಟಿಕಲ್ ಡಂಪ್ ಆಯ್ತು ಅಂತಂದು ಹೇಳ್ಬಿಟ್ರೆ ಅದು ಬಹಳಷ್ಟು ಸೀರಿಯಸ್ ಆಗ್ತಾ ಇತ್ತು. ಈಗ ಏನಾಗಿದೆ, ಆರ್ಡಿನರಿ ಪತ್ರಗಳನ್ನ ನಾವು ಬಹಳಷ್ಟು ಕೇವಲವಾಗಿ ಕಾಣಿಸ್ತಾ ಇದ್ದೀವಿ. ಕೇವಲವಾಗಿ ಅಂತಂದು ಹೇಳಿದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಸೊ ಈಗ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಸ್ಪೀಡ್ ಪೋಸ್ಟ್ ಗಳಿಗೆ, ರಿಜಿಸ್ಟರ್ ಪೋಸ್ಟ್ ಗಳಿಗೆ, ಪಾರ್ಸಲ್ ಗಳಿಗೆ. ಸೊ ಈ ನಿಟ್ಟಿನಲ್ಲಿ ಕಾಲಗಳು ಬದಲಾಗುತ್ತೆ. ನಾವೇನ್ ಮಾಡಿದ್ವಿ, ಸ್ಪೀಡ್ ಪೋಸ್ಟ್ 1984ರಲ್ಲಿ ಪ್ರಾರಂಭವಾದಂತಹ ಈ ಸ್ಪೀಡ್ ಪೋಸ್ಟ್ ಏನಿದೆ ಅಲ್ಲ, ಸ್ಪೀಡ್ ಪೋಸ್ಟ್ ಬಹಳಷ್ಟು ಇಂಪಾರ್ಟೆನ್ಸ್. ಮೊನ್ನೆ ಸಹ ನಾವು ಏನು ಫಂಡ್ಸ್ ಅನ್ನ ಕೊಡ್ಬೇಕಾದ್ರೆ, ಡಿಪಾರ್ಟ್ಮೆಂಟ್ ಸಹ ಫಂಡ್ಸ್ ಅನ್ನ ಅಲಾಟ್ ಮಾಡಬೇಕಾದ್ರೆ MNOP PNOP ಅಂತಂದ್ ಹೇಳ್ಬಿಟ್ಟು 2 ರೀತಿಯ ಫಂಡ್ಸ್ ಅನ್ನ ಕೊಡ್ತಾ ಇದೆ. MNOP ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ ಈ ಒಂದು NSH ಗಳಿಗೆ, ICH ಗಳಿಗೆ ಸಾಕಷ್ಟು ನೀವ್ ಏನಾದ್ರೂ ಇಂಪಾರ್ಟೆನ್ಸ್ ಇದ್ದಂತ ಅಂದ್ರೆ ಏನು ಅವ್ರಿಗೆ ಚೇರ್ ಬೇಕು, ಕಂಪ್ಯೂಟರ್ಸ್ ಬೇಕು, ಪ್ರಿಂಟರ್ ಬೇಕು, ಸ್ಕ್ಯಾನರ್ಸ್ ಬೇಕು, ಏನಾದ್ರೂ ಕೊಡ್ರಿ ಅಂತ ಕೇಳ್ತಾರೆ. ಅದೇ ನಾವು ಆರ್ಡಿನರಿಗೆ ಹೋದಾಗ ಅಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡೋದಿಲ್ಲ, ಮತ್ತೆ ಅಲ್ಲಿ ಪತ್ರಗಳ ಸಂಖ್ಯೆನೂ ಕಡಿಮೆ ಆಗಿದೆ. ಕಂಪೇರಿಟಿವ್ಲಿ ನಾವು ಮೊದಲಿಗೆ ಕಂಪೇರ್ ಮಾಡ್ಲಿಕ್ಕಾಗಿ ಆರ್ಡಿನರಿ ಪತ್ರಗಳು ಬಹಳಷ್ಟು ಕಡಿಮೆ ಇದೆ. ಯಾಕಂದ್ರೆ ಈಗ ಪರ್ಸನಲ್ ಕಮ್ಯುನಿಕೇಶನ್ ಏನಾಗಿದೆ ಅದು ಬಹಳಷ್ಟು ಕಡಿಮೆ ಆಗಿದೆ. ಈಗ ಏನಿದ್ರು ಬಿಸಿನೆಸ್ ಕಮ್ಯುನಿಕೇಶನ್ ಅಂತಂದು ಹೇಳಿದ್ರೆ ಕೇವಲ ಏನು ಬಿಸಿನೆಸ್ ವ್ಯವಹಾರ ಮಾಡುವಂತಹ ಜನ ಇದಾರಲ್ಲ, ವ್ಯವಹಾರ ಪತ್ರಗಳನ್ನ ಏನ್ ಕಳಿಸ್ತಾರೆ ಆ ಪತ್ರಗಳು ಮಾತ್ರ ನಮಗೆ ಸಾಕಷ್ಟು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ICH, NSH ಮತ್ತು ಪಾರ್ಸಲ್ ಹಬ್ ಗಳಿಗೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಟ್ಬಿಟ್ಟು ಆರ್ಡಿನರಿ ಪತ್ರಗಳಿಗೆ ನಾವು ಇಂಪಾರ್ಟೆನ್ಸ್ ಅನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ. ಹಾಗೆ ಅಂತಂದೇಳಿ ನಾವು ಅವುಗಳನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅವುಗಳಿಗೂ ಸಹ ಇಂಪಾರ್ಟೆನ್ಸ್ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ನಾವು ಸ್ಪೀಡ್ ಪೋಸ್ಟ್ ಗಳಿಗೆ ಕೊಡ್ತಾ ಇದ್ದೀವಿ. ಸೊ ಈ ಸ್ಪೀಡ್ ಪೋಸ್ಟ್ ಗಳನ್ನ CRC ಅಂದ್ರೆ ರಿಜಿಸ್ಟರ್ ಪೋಸ್ಟ್ ಗಳನ್ನ ಮತ್ತೆ ಪಾರ್ಸಲ್ ಗಳನ್ನ ನಾವು ಡೀಲ್ ಮಾಡಿಬಿಟ್ಟು ಉಳಿದಂತಹ ಸಮಯದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಈ ಆರ್ಡಿನರಿ ಪತ್ರಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ನಮ್ಮ ವರ್ಕ್ ಕಲ್ಚರ್ ಎಲ್ಲಿಂದ ಎಲ್ಲಿಗೆ ಬಂದಿದೆ, ಯಾವ ರೀತಿಯಿಂದ ಯಾವ ರೀತಿಗೆ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ, ಅದನ್ನ ನಮ್ಮ ಒಂದು ಸೀನಿಯರ್ಸ್ ಗಳು ಬಹಳಷ್ಟು ವ್ಯವಸ್ಥಿತವಾಗಿ ನೋಡ್ಕೊಂತ ಬಂದಿದ್ದಾರೆ ಈಗ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು RMS ನಲ್ಲಿ ನೋಡ್ಬೇಕು ಅಂದಾಗ ನಾವು ವರ್ಕ್ ಅಗೇನೆಸ್ಟ್ ದ ನೇಚರ್. ನಮ್ಗೆಲ್ಲ ಗೊತ್ತಿದೆ, ಈ ಒಂದು ವರ್ಕ್ ಅನ್ನ ನಾವು ನೈಟ್ ಡ್ಯೂಟಿಯಲ್ಲಿ ಮಾಡ್ತಾ ಇರ್ತೀವಿ, ಅರ್ಲಿ ಅವರ್ಸ್ ನಲ್ಲಿ ಮಾಡ್ತಾ ಇದ್ದೀವಿ, ಲೇಟ್ ಈವ್ನಿಂಗ್ ನಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಏನು ಪೋಸ್ಟ್ ಆಫೀಸ್ಗಳು ಮಾಡದೇ ಇರುವ ಸಮಯದಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ 10 to 6 ತನಕ ಅವ್ರಿಗೆ ತಮ್ಮ ಕೆಲಸವನ್ನ ಮುಗಿಸ್ಬಿಟ್ಟು ಆ ಒಂದು ಸಮಯದಲ್ಲಿ ಏನು ನಮಗೆ ಪತ್ರಗಳು ಬರ್ತಾವು ಅವುಗಳನ್ನೆಲ್ಲ ಏನ್ ಮಾಡ್ತಾರೆ, ನಮ್ಮ RMS ಆಫೀಸ್ ಗಳಿಗೆ, ಸಾರ್ಟಿಂಗ್ ಆಫೀಸ್ ಗಳಿಗೆ ಕಳಿಸ್ಬಿಟ್ಟು ಅವ್ರನ್ನ ನಿರರ್ಗಳವಾಗಿ ಹೋಗ್ತಾರೆ. ಆದ್ರೆ ಆ ನಂತರದಲ್ಲಿ ನಮ್ಮ ಕೆಲಸ ಏನು ಪ್ರಾರಂಭ ಆಗುತ್ತಲ್ಲ, ಅದು ನಮ್ಮ ಒಂದು ಚಾಲೆಂಜಿಂಗ್ ಟಾಸ್ಕ್. ಅಂದ್ರೆ RMS ನವರಿಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಅದು. ಸೊ ಆ ನಿಟ್ಟಿನಲ್ಲಿ ನಮ್ಮ ವರ್ಕ್ ಬಹಳಷ್ಟು ನಾವು ವ್ಯವಸ್ಥಿತವಾಗಿ ಮಾಡ್ಬೇಕಾಗತ್ತೆ. ಈಗ ಆಲ್ರೆಡಿ ನಾವು ಬಹಳ ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದೀವಿ. ವ್ಯವಸ್ಥಿತ ಅಂದ್ರೆ ಏನು, ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ ಫಸ್ಟ್ ನಮ್ಮ ಇಂಪಾರ್ಟೆನ್ಸ್ ಸ್ಪೀಡ್ ಪೋಸ್ಟ್ ಗಳಿಗೆ, ಸೆಕೆಂಡ್ ಇಂಪಾರ್ಟೆನ್ಸ್ ರಿಜಿಸ್ಟರ್ ಗಳಿಗೆ, ನಂತರದ ಇಂಪಾರ್ಟೆನ್ಸ್ ಪಾರ್ಸಲ್ ಗಳಿಗೆ ಕೊಟ್ಕೊಂತ ಬಂದಾಗ ಈ ಒಂದು ಅವತ್ತು ನಾವು ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ವರ್ಕ್ ಕಲ್ಚರ್ ನಲ್ಲಿ ನಾವು ಸಾಕಷ್ಟು ಬದಲಾವಣೆಯನ್ನ ಕಂಡುಕೊಂಡು ಬಂದಿದ್ದೇವೆ. ಆ ಬದಲಾವಣೆಯ ಜೊತೆಯಲ್ಲಿ ನಮ್ಮ ನೇಚರ್ ಆಫ್ ಡ್ಯೂಟೀಸ್ ಸಹ ಅರ್ಲಿಯರ್ ನಿಮ್ಗೆಲ್ಲ ಗೊತ್ತಿದೆ. ನಾವು ಯಾವ ರೀತಿ ಇತ್ತು, ಓನ್ಲಿ ನಾವು ಮ್ಯಾನ್ಯುಯಲ್ ಆಗಿ ಎಲ್ಲ ಸಾರ್ಟ್ ಮಾಡ್ತಿದ್ವಿ, ಮ್ಯಾನ್ಯುಯಲ್ ಆಗಿ ರಿಜಿಸ್ಟರ್ ಎಂಟ್ರಿ ಮಾಡ್ತಿದ್ವಿ, ಮ್ಯಾನ್ಯುಯಲ್ ಆಗಿ ಸ್ಪೀಡ್ ಪೋಸ್ಟ್ ಎಂಟ್ರಿ ಮಾಡ್ತಿದ್ವಿ, ಮ್ಯಾನ್ಯುಯಲ್ ಪಾರ್ಸಲ್ ಎಂಟ್ರಿ ಮಾಡ್ತಿದ್ವಿ, ಬ್ಯಾಗ್ ಅನ್ನ ಕ್ಲೋಸ್ ಮಾಡ್ತಿದ್ವಿ. CRC ಇರ್ಲಿಲ್ಲ, ಈ ಒಂದು ಸ್ಯಾಪ್ ಇರ್ಲಿಲ್ಲ, ಯಾವುದು ಇರ್ಲಿಲ್ಲ. ಸೊ ನಂತರದಲ್ಲಿ ಈ ಸ್ಯಾಪ್ ಅನ್ನ ಪ್ರಾರಂಭ ಮಾಡಿದ್ವಿ. ಸೊ ಸ್ಯಾಪ್ ಬಂದ ಮೇಲೆ ವರ್ಕ್ ಬಹಳಷ್ಟು ಈಸಿ ಆಗಿದೆ ನಮ್ಗೆ. ಆಕ್ಚುಲಿ ನಮಗೆ ಏನ್ ಅನಿಸ್ತದ, ಸ್ಯಾಪ್ ಬಂದ್ಮೇಲೆ ಕಷ್ಟ ಅನಿಸ್ತದ, ಬಟ್ ಕಷ್ಟ ಅಲ್ಲ. ನೀವು ಅರ್ಲಿಯರ್ ನಾವು ಮಾಡಿದವರು ನೋಡಿದಾಗ ನಮಗೆ ಏನ್ ಅನಿಸ್ತದ, ಈಗಿನ ಒಂದು ವರ್ಕ್ ಕಲ್ಚರು ಬಹಳಷ್ಟು ಈಸಿ ಆಗಿದೆ. ಯಾಕೆ ಅಂತಂದ್ ಹೇಳಿದ್ರೆ ನಾವು 100% ಸ್ಯಾಪ್ ನಲ್ಲಿ ಮಾಡಿದೀವಿ ಅಂತಂದ್ ಹೇಳಿದ್ರೆ 100% ನಾವು ಸ್ಯಾಪ್ ನಲ್ಲಿ ತೆಗೆದುಕೊಂಡ್ವಿ ಅಂತಂದ್ ಹೇಳಿದ್ರೆ ಎಲ್ಲಾ ಅಬ್ಸ್ಟ್ರಾಕ್ಟ್ ಗಳು 100% ಟ್ಯಾಲಿ ಆಗ್ತದ. ಸೊ ಇದರಿಂದ ನಮಗೆ ಈಸಿ ಆಗುತ್ತೆ. ಯಾವುದೇ ಒಂದು ಆರ್ಟಿಕಲ್ ಎಲ್ಲೇ ಹೋಗಿದೆ ಅನ್ನೋದು ನಮಗೆ ಬಹಳಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅರ್ಲಿಯರ್ ಏನಿತ್ತು, ಯಾವುದೇ ಒಂದು ಆರ್ಟಿಕಲ್ ಮಿಸ್ಸೆಟ್ ಹೋಗಿದೆ, ಯಾವುದೇ ಒಂದು ಆರ್ಟಿಕಲ್ ಲಾಸ್ ಆಗಿದೆ, ಯಾವುದೇ ಆರ್ಟಿಕಲ್ ಸಿಕ್ಕಿಲ್ಲ ಅಂತಂದ್ ಹೇಳಿದ್ರೆ ಆಲ್ ವರ್ಕ್ ಪೇಪರ್ಸ್ ಅನ್ನ ತೆಗೆದುಕೊಂಡ್ಬಿಟ್ಟು ನಾವು ಚೆಕ್ ಮಾಡ್ಬೇಕಾಗಿತ್ತು. ಬಟ್ ಈಗ ಏನಾಗಿದೆ, ಯಾವುದೇ ಒಂದು ಆರ್ಟಿಕಲ್, ಯಾವುದೇ ಒಂದು ಬ್ಯಾಗ್ ಅನ್ನ ಚೆಕ್ ಮಾಡೋದು ಹೆಂಗ್ ಮಾಡ್ತೇವೆ ನಾವು, ಎಲ್ಲ ಸ್ಯಾಪ್ ನಲ್ಲಿ ನೋಡ್ಬಿಡ್ತೇವೆ. ನಾವು ಇಮಿಡಿಯೇಟ್ ಸ್ಯಾಪ್ ಅನ್ನು ಓಪನ್ ಮಾಡ್ತೇವಿ, ಆ ಬ್ಯಾಗ್ ನಂಬರ್ ಅನ್ನು ಹಾಕ್ತೇವಿ, ಬ್ಯಾಗ್ ಎಲ್ಲಿಂದ ಎಲ್ಲಿ ಮೂವ್ಮೆಂಟ್ ಆಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಬಂತು ಅನ್ನೋದು ಇಮಿಡಿಯೇಟ್ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಒಂದು ಆರ್ಟಿಕಲ್ ಇದ್ರೂ ಸಹ ಆರ್ಟಿಕಲ್ ಎಲ್ಲಿಂದ ಬುಕ್ ಆಯ್ತು, ಎಲ್ಲಿಗೆ ಬಂತು, ಎಲ್ಲಿ ಸ್ಟ್ರಕ್ ಆಯ್ತು, ಅಥವಾ ಎಲ್ಲಿಂದ ಎಲ್ಲಿ ಸ್ಟಾಪ್ ಆಗಿದೆ, ಸೊ ಅದನ್ನು ನೋಡೋದು ಸಹ ನಮಗೆ ಈ ಸ್ಯಾಪ್ ನಲ್ಲಿ ಬಹಳಷ್ಟು ಈಸಿ ಆಗಿದೆ. ಸೊ ಹೀಗಾಗಿ ನಮ್ಮ ವರ್ಕ್ ಕಲ್ಚರ್ ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಹೇಳ್ಬೇಕು ಅಂದಾಗ ವಿ ಆರ್ ಆಲ್ ಲಕ್ಕಿ. ಯಾಕೆ ಅಂತಂದ್ ಹೇಳಿದ್ರೆ ಸಾಕಷ್ಟು ಮಾಡಿಫೈ ಆಗಿ ಬಂದಂಗ ಡಿಪಾರ್ಟ್ಮೆಂಟ್ ಏನಾಗಿದೆ, ಎಲ್ಲ ಎಂಪ್ಲಾಯೀಸ್ಗೆ ಫೇವರೇಬಲ್ ಆಗಿ ಒಂದು ಈ ಸಿಸ್ಟಮ್ ಅನ್ನ ಮಾಡ್ತಾ ಇದೆ.
ಫೇವರೇಬಲ್ ಅಂತಂದ್ ಹೇಳಿದ್ರೆ ಅರ್ಲಿಯರ್ ನಿಮ್ಗೆಲ್ಲ ಗೊತ್ತಿದೆ, ನಾವು ಮ್ಯಾನ್ಯುವಲ್ ಮಾಡ್ಬೇಕಾದ್ರೆ ಎಷ್ಟೊಂದು ತ್ರಾಸ ಆಗ್ತದೆ. ಯಾವುದೇ ಒಂದು ಆರ್ಟಿಕಲ್ ನಾವು ನನಗ್ ಗೊತ್ತಿದ್ದ ಹಾಗೆ ಯಾವುದೇ ಒಂದು ಆರ್ಟಿಕಲ್ ಎಲ್ಲಾದ್ರೂ ಮಿಸ್ ಆಗೈತೆ ಅಂತಂದ್ ಹೇಳಿದ್ರೆ ಪ್ರತಿಯೊಂದು ಲಿಸ್ಟ್ ಬಂದಿದ್ವನ್ನ ಮೊದ್ಲು ಚೆಕ್ ಮಾಡ್ತಿದ್ವಿ ನಾವು. ಅಂದ್ರೆ ಆ ಆರ್ಟಿಕಲ್ ಬಂದಿದೆ ಇಲ್ಲ ಅಂತಂದ್ ಹೇಳ್ಬಿಟ್ಟು ನಂತರದಲ್ಲಿ ಡೆಸ್ಪ್ಯಾಚ್ ಆಗಿದ್ದ ಎಲ್ಲಾ ಲಿಸ್ಟ್ ಗಳನ್ನ ಮ್ಯಾನ್ಯುವಲ್ ಚೆಕ್ ಮಾಡ್ಬೇಕಾಗಿತ್ತು, ಆರ್ಟಿಕಲ್ ಡೆಸ್ಪ್ಯಾಚ್ ಆಗಿದೆ ಇಲ್ಲ ಅಂತಂದ್ ಹೇಳ್ಬಿಟ್ಟು. ಆ ನಂತರ ಇನ್ ಡೆಪಾಸಿಟ್ ನೋಡ್ತಿದ್ವಿ, ಏನಾದ್ರೂ ಇನ್ ಡೆಪಾಸಿಟ್ ನಾಗ ಆರ್ಟಿಕಲ್ ಇದೆಯಾ. ಸೊ ಹೀಗೆ 3 ಹಂತಗಳಲ್ಲಿ ಚೆಕ್ ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣವಾಗಿ ನಮಗೆ ಏನಾಗೋದು ಆ ಒಂದು ಆರ್ಟಿಕಲ್ ಎಲ್ಲಿದೆ ಏನಾಗಿದೆ ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಈಗ ಆಗಿಲ್ಲ. ಒಂದು ನೀವು ಸ್ಯಾಪ್ ನಲ್ಲಿ ಆ ನಂಬರ್ ಅನ್ನ ಎಂಟ್ರಿ ಮಾಡಿದ್ರಿ ಅಂತಂದ್ ಹೇಳ್ಬಿಟ್ರೆ ನಿಮಗೆ ಅದರ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಎಲ್ಲಿ ಬುಕ್ ಆಗಿತ್ತು, ಎಲ್ಲಿದ್ದ ಬಂತು, ಎಲ್ಲಿ ಹೋಗ್ಬೇಕಾಗಿತ್ತದು, ಎಲ್ಲಿ ಸ್ಟ್ರಕ್ ಆಗಿದೆ ಅಥವಾ ಎಲ್ಲಿ ಡಿವಿಯೇಷನ್ ಆಗಿದೆ. ಸೊ ಈ ಮಾಹಿತಿ ಸಂಪೂರ್ಣವಾಗಿ ಸಿಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ನಮಗೆ ಬಹಳಷ್ಟು ಈಸಿ ಆಗಿದೆ. ಪ್ರೆಸೆಂಟ್ ವರ್ಕ್ ಕಲ್ಚರ್ ಏನಿದೆ ಅಲ್ಲ ಬಹಳಷ್ಟು ಈಸಿ ಆಗಿದೆ. ಸೊ ಅದನ್ನ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಆ ಒಂದು ಎಫೆಕ್ಟಿವ್ ಅನ್ನೋ ವರ್ಡ್ ಏನಿದೆ ಅಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್ ಇಲ್ಲಿ. ಯಾಕೆ ಅಂತಂದ್ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತಂದ್ ಹೇಳಿದ್ರೆ ಆ ಎಫೆಕ್ಟಿವ್ ಆಗಿ ವರ್ಕ್ ಮಾಡದೇ ಇರೋದ್ರಿಂದ ಈಗ ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೇವೆ ಬಹಳತ್ತಿಂದ ಕಂಪ್ಲೇಂಟ್ಗಳು ಜಾಸ್ತಿ ಆಗ್ತಾ ಇದೆ. ಕಂಪ್ಲೇಂಟ್ಗಳು ಯಾವಾಗ ಬರ್ತವು, ಎಲ್ಲಿಂದ ಬರ್ತವು, ಹೇಗ್ ಬರ್ತವು ಅಂತಂದ್ ಹೇಳಿದ್ರೆ ನಮ್ಮ ಒಂದು ಆರ್ಟಿಕಲ್ಸ್ ಗಳನ್ನ ನಾವು ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಕಂಪ್ಲೇಂಟ್ ರೈಸ್ ಸ್ಟಾರ್ಟ್ ಆಗುತ್ತೆ. ಸೊ ಆರ್ಟಿಕಲ್ ಗಳನ್ನ ಸರಿಯಾಗಿ ಸ್ಕ್ಯಾನ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಮ್ಮ ಕಂಪ್ಲೇಂಟ್ ಗಳು ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ಇನ್ನೂ ಮುಂದುವರೆದು ನಮ್ಮ ಇಲಾಖೆ ನಮ್ಗೆ ಇನ್ನೂ ಈಸಿ ಆಗ್ಲಿ ಅಂತಂದ್ ಹೇಳಿ ಸಿಸ್ಟಮ್ ಅಸಿಸ್ಟೆಡ್ ಸಾರ್ಟಿಂಗ್ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡಿದೆ. ಸೊ ಒಂದ್ ವೇಳೆ ಕಸ್ಟಮರ್ಸ್ ಗಳು ಮತ್ತೆ ನಮ್ಮ ಬುಕಿಂಗ್ ಅಸಿಸ್ಟೆಂಟ್ ಗಳು ಏನು ಬುಕಿಂಗ್ ಆರ್ಟಿಕಲ್ಸ್ ಗಳನ್ನ ಬುಕ್ ಮಾಡ್ತಾರಲ್ಲ ಅವರೆಲ್ಲ ಸರಿಯಾದ ಪಿನ್ ಕೋಡ್ ಗಳನ್ನ ಹಾಕಿ ಆರ್ಟಿಕಲ್ಸ್ ಗಳನ್ನ ಬುಕ್ ಮಾಡಿದ್ರು ಅಂತಂದ್ ಹೇಳಿದ್ರೆ ನಾವು ಕಂಪ್ಲೀಟ್ ಆಗಿ ಸಿಸ್ಟಮ್ ಅಸಿಸ್ಟೆಡ್ ಸಾರ್ಟಿಂಗ್ ಮೂಲಕ ನಮ್ಮ ಕೆಲಸಗಳನ್ನ ಮಾಡಬಹುದಾಗಿದೆ. ಸೊ ಈ ಒಂದು ಪಿನ್ ಕೋಡ್ ಗಳನ್ನ ಕಂಪಲ್ಸರಿ ಹಾಕಿ ಆ ಸಿಸ್ಟಮ್ ಅಸಿಸ್ಟೆಡ್ ಸಾರ್ಟಿಂಗ್ ಅನ್ನ ಕರೆಕ್ಟ್ ಆಗಿ ನಾವು ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಸಿಸ್ಟಮೇ ನಮಗೆ ಸಾರ್ಟ್ ಮಾಡಿ ಕೊಡ್ತದ. ಸೊ ಹೀಗೆ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ನಾವು ಯುಟಿಲೈಸ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಬಹಳಷ್ಟು ನಮಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದ್ದೇವಿ ಅವುಗಳನ್ನ ಯೂಸ್ ಮಾಡೋದಿಲ್ಲ. ನಮ್ಗೆ ಏನಾಗುತ್ತೆ ಸ್ವಲ್ಪ ಏನೋ ಇನ್ಕನ್ವೆಂಟ್ ಆಗುತ್ತೆ, ತೊಂದರೆ ಆಗುತ್ತೆ, ಕೆಲವೊಂದು ಪಿನ್ ಕೋಡ್ಗಳು ರಾಂಗ್ ಇರ್ತಾವ, ರಾಂಗ್ ಹೋಗ್ಬಿಡ್ತದ. ಸೊ ಆ ರೀತಿ ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೇವೆ ಸಿಸ್ಟಮ್ ಅಸಿಸ್ಟೆಡ್ ಸಾರ್ಟಿಂಗ್ ಅನ್ನ ಯೂಸ್ ಮಾಡೋದಿಲ್ಲ, ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ದೇವೆ. ಮ್ಯಾನ್ಯುವಲ್ ಅಂತಂದ್ ಹೇಳಿದ್ರೆ ಆರ್ಟಿಕಲ್ ಅನ್ನ ಸ್ಕ್ಯಾನ್ ಮಾಡ್ಬಿಟ್ಟು ನಾವು ಸಾರ್ಟ್ ಮಾಡ್ತಾ ಇದ್ದೇವೆ. ಸೊ ಹೀಗೆ ಮಾಡೋದ್ರಿಂದ ಕೆಲವೊಂದ್ಸರಿ ಏನಾಗುತ್ತೆ ಆಟೋಮೆಟಿಕ್ ಕಂಪ್ಲೇಂಟ್ ರೈಸ್ ಆಗೋ ಚಾನ್ಸಸ್ ಇರ್ತೈತೆ. ಯಾಕೆ ಅಂತಂದ್ ಹೇಳಿದ್ರೆ ಪಿನ್ ಕೋಡ್ ರಾಂಗ್ ಇರ್ತದೆ ಅಥವಾ ಪಿನ್ ಕೋಡ್ ಇನ್ನೇನೋ ಬೇರೆ ಇರ್ತದೆ. ಸೊ ಅದು ಸಿಸ್ಟಮ್ ನಲ್ಲಿ ಸಾರ್ಟ್ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಇನ್ನೂ ಮುಂದುವರೆದು ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಆಲ್ಮೋಸ್ಟ್ ಈಗ ಪ್ರೆಸೆಂಟ್ ಸಿನೇರಿಯೋದಲ್ಲಿ ನೋಡ್ಲಿಕ್ಕೆ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ನಮಗೆ ಯಾವುದೇ ಒಂದು ಈ ಸ್ಯಾಪ್ ಸಹ ಬದಲಾವಣೆಯನ್ನ ಆಗ್ತದ. ನಾವು ಹಂತವಾಗಿ ಸಾಕಷ್ಟು ಬದಲಾವಣೆ ಆಗಿದ್ದೇವೆ. ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಸಾಕಷ್ಟು ಬದಲಾವಣೆ ಆಗೋದ್ರಲ್ಲಿ ಎರಡು ಮಾತುಗಳಿಲ್ಲ. ಆ ನಿಟ್ಟಿನಲ್ಲಿ ನಾವು ಈಗ ಪ್ರೆಸೆಂಟ್ ಯಾವ ರೀತಿ ನೋಡ್ಬೇಕಾಗಿದೆ, ಏನ್ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಅಂತಂದ್ ಹೇಳಿದ್ರೆ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ನಮ್ಮಲ್ಲಿ ಬರುವಂತ ಆರ್ಟಿಕಲ್ಸ್ ಗಳು ಬಹಳಷ್ಟು ಈಸಿ. ನಮ್ದು ಆಕ್ಚುಲಿ ನಮ್ಮ RMS ನಲ್ಲಿ ಕೆಲಸ ಅಂತಂದ್ ಹೇಳಿದ್ರೆ ಬಹಳಷ್ಟು ಸರಳ, ಸುಲಭ, ಬಹಳಷ್ಟು ಈಸಿ ಪ್ರೊಸೆಸ್. ಇದನ್ನ ನಾವು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಡಿಸಿಪ್ಲಿನ್ ಆಗಿ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಖಂಡಿತ ನಾವು 100% ಸಕ್ಸಸ್ಫುಲ್ ಆಗಿ ಯಾವುದೇ ಆರ್ಟಿಕಲ್ಸ್ ಗಳು ಮಿಸ್ಸೆಂಟ್ ಆಗದಂಗೆ, ಯಾವುದೇ ಒಂದು ಬ್ಯಾಗು ಮಿಸ್ಸೆಂಟ್ ಆಗದಂಗೆ ವಿತಿನ್ ಟೈಮ್ ಫ್ರೇಮ್ ನಲ್ಲಿ ಪ್ರತಿಯೊಂದು ಕೆಲಸವನ್ನ ಮುಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಕೇವಲ ಒಂದು ಟೀಮ್ ವರ್ಕ್ ನಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ನಾವೆಲ್ಲರೂ ಒಂದೇ ಟೀಮ್ ನಲ್ಲಿ ವರ್ಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಆ ಟೀಮ್ ಮೂಲಕ ನಾವು ವರ್ಕ್ ಮಾಡಿದ್ದು ಕೇವಲ ನಮಗೆ ಎಷ್ಟೇ ಕಡಿಮೆ ಸಮಯ ಇರಲಿ, ಸೊ ಎಷ್ಟಾದ್ರೂ ಆರ್ಟಿಕಲ್ ಬಂದ್ರೂ ಸಹ ನಾವು ವಿತಿನ್ ನಮ್ಮ ಒಂದು ಮ್ಯಾಕ್ಸಿಮಮ್ ಆರ್ಟಿಕಲ್ಸ್ ಗಳನ್ನ ಆ ಒಂದು ವಿತಿನ್ ಟೈಮ್ ನಲ್ಲಿ ಪ್ರೊಸೆಸ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಲಾಸ್ಟ್ 10 months ಇಂದ ನಾನು ಇಲ್ಲಿ RMS ನಲ್ಲಿ ನೋಡ್ತಾ ಇದ್ದೇನೆ ನಾವು ಯಾವ ರೀತಿ ಫಾಸ್ಟ್ ಆಗಿ ಈ ಒಂದು ಸರ್ವಿಸಸ್ ಅನ್ನ ಮಾಡಬಹುದು, ಯಾವ ರೀತಿ ಎಫೆಕ್ಟಿವ್ ಆಗಿ ಈ ಒಂದು ಸರ್ವಿಸಸ್ ಅನ್ನ ಕೊಡಬಹುದು ಅನ್ನೋದನ್ನ ನೋಡ್ಲಿಕ್ಕಾಗಿ ಈ ಒಂದು ನಾ ಕಂಡ್ಕೊಂಡ ಸತ್ಯ ಇದೆ. ಸೊ ಇಲ್ಲಿ ನಾವ್ ಒಂದ್ ವೇಳೆ ಟೀಮ್ ಇಲ್ದಂಗೆ ನಮ್ದು HSA ಒಂದ್ ಲೆವೆಲ್, ಸೂಪರ್ವೈಸರ್ ಒಂದ್ ಬೇರೆ, ನಮ್ಮ SA ಗಳದ್ ಬೇರೆ, ನಮ್ಮ MTS ಗಳದ್ ಬೇರೆ, MG ಗಳದ್ ಬೇರೆ. ಸೊ ಈ ರೀತಿ ನಾವು ಒಂದೇನಾದ್ರೂ ಸೆಗ್ರಿಗೇಷನ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದಾಗ ನಮ್ಮ ವರ್ಕ್ ಗೆ ಎಫೆಕ್ಟ್ ಆಗುತ್ತೆ. ನಾವ್ ಎಲ್ರೂ ಒಂದಾಗಿ ಆ ಟೀಮ್ ನಲ್ಲಿ ವರ್ಕ್ ಅನ್ನ ಪ್ರಾರಂಭ ಮಾಡಿದ್ವಿ, ಟೀಮ್ ಸ್ಪಿರಿಟ್ ನಲ್ಲಿ ನಾವು ವರ್ಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಖಂಡಿತ ಆ ವರ್ಕ್ ಅನ್ನ ನಾವು ವಿತಿನ್ ಟೈಮ್ ಫ್ರೇಮ್ ನಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಸತ್ಯ. ಯಾಕೆ ಅಂತಂದ್ ಹೇಳಿದ್ರೆ
ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಫಿಸಿಕಲ್ ಮೂಮೆಂಟ್ ಇರ್ತದೆ ನಮ್ದೆಲ್ಲ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಆರ್ಟಿಕಲ್ಸ್ ಗಳನ್ನ ನಾವು ಪ್ರೊಸೆಸ್ ಮಾಡೋದಿರ್ಬೋದು, ಆರ್ಟಿಕಲ್ಸ್ ಅನ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಆರ್ಟಿಕಲ್ಸ್ ಅನ್ನ ಸಾರ್ಟಿಂಗ್ ಮಾಡೋದಿರ್ಬೋದು, ಆರ್ಟಿಕಲ್ಸ್ ಬ್ಯಾಗ್ ಗಳನ್ನ ಓಪನಿಂಗ್ ಇರ್ಬೋದು, ಬ್ಯಾಗ್ ಗಳನ್ನ ಕ್ಲೋಸ್ ಮಾಡೋದು, ಲೋಡಿಂಗು ಅನ್ಲೋಡಿಂಗು. ಸೊ ಎಲ್ಲಾ ಗಳು ಇನ್ವಾಲ್ವ್ ಆಗೋದು ಫಿಸಿಕಲ್ ಪ್ರೋಸೆಸ್ ಇಂದ. ಸೊ ಇಲ್ಲಿ ಫಿಸಿಕಲ್ ಪ್ರೋಸೆಸ್ ಅಂತಂದು ಬಂದಾಗ ಏನಾಗುತ್ತೆ ಅಂತಂದು ಹೇಳಿದಾಗ ಎಲ್ಲರದು ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದು ಹೇಳಿದ್ರೆ ನಿಮಗೆ, ಒಬ್ಬ ಬ್ಯಾಗ್ ತಂದು ನಿಮ್ಮ ಒಂದು ಟೇಬಲ್ ಕೊಡೋದು, ಎಲ್ಲಿಗೆ CRC ಇರ್ಬೋದು ಅಥವಾ NSH ಇರ್ಬೋದು, ಪಾರ್ಸಲ್ ಹಬ್ ಇರ್ಬೋದು. ಅಲ್ಲಿಯ ಬ್ಯಾಗ್ ಗಳನ್ನ ನಿಮ್ಮ ವೆಹಿಕಲ್ ಅಂದ್ರೆ ಅನ್ಲೋಡಿಂಗ್ ಮಾಡಿಬಿಟ್ಟು ಬ್ಯಾಗ್ ಗಳನ್ನ ನಮ್ಮ ಒಂದು ಟೇಬಲ್ಗೆ CRCಗೋ NSHಗೋ ಪಾರ್ಸಲ್ ಹಬ್ಗೆ ತಂದು ಕೊಡೋದ್ರಲ್ಲಿ ಅಲ್ಲಿ ಡಿಲೇ ಮಾಡಿದ್ರು ಅಂತಂದು ಹೇಳಿದ್ರೆ ನಮ್ಮ ಮುಂದಿನ ಪ್ರೋಸೆಸ್ ಎಲ್ಲ ಡಿಲೇ ಆಗುತ್ತೆ. ಸೊ ಅಲ್ಲಿಂದ ನಮ್ಮ ಟೀಮ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೀಮ್ ಅಲ್ಲಿದ್ದ ಕರೆಕ್ಟ್ ಆಗಿ ತಂದು ಕೊಡ್ತು ಅಂತಂದು ಹೇಳಿದ್ರೆ ತಂದು ಕೊಡೋರು ನೆಕ್ಸ್ಟ್ ಓಪನಿಂಗ್ ನಲ್ಲೂ ಸಹ ಅದೇ ರೀತಿ ಆ ಒಂದು ವರ್ಕ್ ಅನ್ನ ಎಫೆಕ್ಟಿವ್ ಆಗಿ ಅವ್ರು ಕಂಪ್ಲೀಟ್ ಮಾಡಿದ್ರು ಅಂತಂದು ಹೇಳಿದ್ರೆ ಇಮಿಡಿಯೇಟ್ ಆಗಿ ಬ್ಯಾಗ್ ಓಪನ್ ಮಾಡಿಕೊಟ್ಟು ಅವ್ನ್ ಫೇಸಿಂಗ್ ಮಾಡಿಕೊಟ್ರು ಅಂತಂದು ಹೇಳಿದ್ರೆ ಖಂಡಿತ ಇಲ್ಲಿ ಸಿಸ್ಟಮ್ ನಲ್ಲಿ ಪ್ರೊಸೆಸ್ ಮಾಡೋದು ಈಸಿ ಆಗುತ್ತೆ. ಸೊ ಇದೆಲ್ಲ ಒಂದು ಟೀಮ್ ನಲ್ಲಿ ನಾವು ಕುತ್ಕೊಂಡು ಯಾರು ನಮ್ಮ HSA ಇರ್ತಾರೆ, ಸೊ ಯಾರು SA MTS ಗಳನ್ನ ಎಲ್ಲರನ್ನು ಕಾನ್ಫಿಡೆನ್ಸ್ ತಗೋಬೇಕು. ನಾವಿಲ್ಲಿ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು ಒಂದು ಸಿಸ್ಟಮೆಟಿಕ್ ಆಗಿ ನಾವು ಎವ್ರಿ ಡೇ ವರ್ಕ್ ಅನ್ನ ಮುಗಿಸ್ಕೊಂಡು ಹೋಗ್ತೀವಿ ಅಂತಂದು ಹೇಳಿದ್ರೆ ಖಂಡಿತ ಇಲ್ಲಿ ಯಾವುದೂ ಇನ್ಕನ್ವೀನಿಯನ್ಸ್ ಆಗ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಇಲ್ಲಿ ಯಾವಾಗ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತಂತ ಹೇಳಿದ್ರೆ ನಮ್ಮ ಆ ಟೀಮ್ ನಲ್ಲಿ ಏನಾದ್ರೂ ಸ್ವಲ್ಪ ಏರುಪೇರು ಆಯ್ತು ಅಂತಂದ ಹೇಳಿದ್ರೆ ಆ ಟೀಮ್ ನಲ್ಲಿ ಯಾರಾದ್ರೂ ಒಬ್ಬರು ಇನ್ಕನ್ವೀನಿಯಂಟ್ ಕ್ರಿಯೇಟ್ ಮಾಡಿದ್ರು ಅಂದಾಗ ಮಾತ್ರ ಇನ್ಕನ್ವೀನಿಯನ್ಸ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ ವಿನಃ ಎಲ್ರದು ಒಂದೇ ಒಂದು ಅಭಿಪ್ರಾಯದಲ್ಲಿ ನಾವು ಕೆಲಸ ಮಾಡಿದ್ವಿ ಅಂತಂದ ಹೇಳಿದ್ರೆ ಖಂಡಿತ ವಿತಿನ್ ಟೈಮ್ ಫ್ರೇಮ್ ನಲ್ಲಿ ಆ ವರ್ಕ್ ಅನ್ನ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ನಾ ಬರ್ದು ಕೊಡ್ತೇನೆ ಬೇಕಾದ್ರೆ ನಿಮಗೆ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳಲಿಕ್ಕೆ ನಮ್ಮ ವರ್ಕ್ ಕಲ್ಚರು ಎಷ್ಟು ಎಫೆಕ್ಟಿವ್ ಆಗಿ ಇರಬೇಕು. ಸೊ ಇದಕ್ಕಾಗಿ ನಂದೇನ್ ರಿಕ್ವೆಸ್ಟ್ ಅಥವಾ ಒಂದು ನಾ ಕಾಮನ್ ಆಗಿ ನೋಡ್ಲಿಕ್ಕಾಗಿ ಕಾಮನ್ ಆಗಿ ಅಬ್ಸರ್ವ್ ಮಾಡ್ಲಿಕ್ಕಾಗಿ ಸೊ ಫಸ್ಟ್ ಬರೋತ್ತಿಗೆ ಎಲ್ರದು ಒಂದು ಟೀಮ್ ಅನ್ನ ಒಂದು ಫಾರ್ಮೇಶನ್ ಮಾಡಿಕೊಂಡು ಯಾರು ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಯಾರು ಯಾವ ಕೆಲಸವನ್ನ ಎಫೆಕ್ಟಿವ್ ಆಗಿ ಮಾಡ್ತಾರೆ. ಸೊ ಇದನ್ನ ಸ್ವಲ್ಪ ನಮ್ಮ HSAಗಳು ಆನಂತರ ಎಲ್ಲ SA MTSಗಳು ಇನ್ವಾಲ್ವ್ ಆಗ್ಬೇಕಿದ್ರಲ್ಲಿ. ಸೊ ನಾವು ಇವತ್ತು ಈ ರೀತಿ ನಾವು ಈ ಟೀಮ್ ನಲ್ಲಿ ಮಾಡ್ಕೊಂಡ್ಬಿಟ್ಟು ಈ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋಣ, ಈ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡೋಣ. ಸೊ ಒಂದ್ಸರಿ ನಮ್ದು ಆ ಟೀಮ್ ಫಾರ್ಮೇಶನ್ ಕರೆಕ್ಟ್ ಆಯ್ತು ಅಂತಂದ ಹೇಳಿದ್ರೆ ಸೊ ಅದು ಎಷ್ಟೊಂದು ನಮಗೆ ರಿಸಲ್ಟ್ ಕೊಡ್ತೈತೆ ಅಂತ ಹೇಳಿದ್ರೆ ಬಹಳಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾನು ನೋಡ್ಲಿಕ್ಕಾಗಿ ಬಹಳಷ್ಟು ನಮ್ಮ ಯೂನಿಟ್ಸ್ಗಳು ಎಸ್ಪೆಷಲಿ ನಮ್ಮ HB ಡಿವಿಷನ್ ಕೆಲವೊಂದು ಯೂನಿಟ್ಸ್ಗಳು ಇಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತೇವೆ ಅಂತ ಹೇಳಿದ್ರೆ ಕೇವಲ 2-3 ತಾಸುಗಳಲ್ಲಿ ಅಂದ್ರೆ ಏನ್ ಸ್ಪೆಲ್ ನಲ್ಲಿ ಇದ್ರೂ ಸಹ ಸುಮಾರು 8,000 to 10,000 ಆರ್ಟಿಕಲ್ ಪ್ರೊಸೆಸ್ ಮಾಡಿದಂತ ಒಂದು ನಿದರ್ಶನಗಳು ನಮ್ಮ ಹತ್ರ ಇದೆ. 8,000 to 10,000 ಆರ್ಟಿಕಲ್ ಪ್ರೊಸೆಸ್ ಮಾಡಿದಂತ ನಿದರ್ಶನಗಳು ಅಂದ್ರೆ ಇದು ಸಾಮಾನ್ಯವಲ್ಲ ಇದು. ಸೊ ಇಲ್ಲೇ ನಮ್ಮ ಹುಬ್ಳಿಯಲ್ಲೂ ಸಹ ನಾವು ನೋಡ್ಲಿಕ್ಕೆ ಲಾಸ್ಟ್ ಒಂದು ಸೆಟ್ ನಲ್ಲಿ ಸುಮಾರು 30,000 to 35,000 ಆರ್ಟಿಕಲ್ ಸಹ ಪ್ರೊಸೆಸ್ ಮಾಡಿದ ನಿದರ್ಶನಗಳಿದೆ. ಸೊ ಇದು ಹೆಂಗ್ ಸಾಧ್ಯ ಆಯ್ತು? ಕೆಲವೊಂದು ಸರಿ ನಾವು ಕೇವಲ ಒಬ್ಬರಿಗೆ 1400 1500 ನಮ್ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದ್ಸರಿ ಹಿಡ್ಕೊಂಡು ಕೂತ್ಕೊಳ್ತೇವೆ. ಸೊ ಅದನ್ನ ಬಿಟ್ಕೊಂಡು ಇಷ್ಟು ಆರ್ಟಿಕಲ್ ನಮಗೆ ಪ್ರೊಸೆಸ್ ಮಾಡ್ಲಿಕ್ಕೆ ಎನರ್ಜಿ ಇದೆ, ಯಾಕೆ ನಮಗೆ ಇಷ್ಟು ಆರ್ಟಿಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ? ಸೊ ಈ ಒಂದು ಎರಡೂ ಮನಸ್ಥಿತಿಗಳನ್ನ ನಾವು ಸ್ವಲ್ಪ ಅವಲೋಕನ ಮಾಡ್ಲಿಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂತಂದ ಹೇಳಿದ್ರೆ ಆ ಟೀಮ್ ನಲ್ಲಿ ಆ ಟೀಮ್ ಸ್ಪಿರಿಟ್ ಬಂದು ಎಫೆಕ್ಟಿವ್ ಆಗಿ ನಾವು ವರ್ಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಇವತ್ತು 30,000 ಮಾಡ್ಲಿಕ್ಕಾಗತ್ತೆ, 8,000 ಮಾಡ್ಲಿಕ್ಕಾಗತ್ತೆ, 10,000 ಆಗುತ್ತೆ. ಆ ಟೀಮ್ ಏನಾದ್ರೂ ನಮಗೆ ಒಂದ್ ಸ್ವಲ್ಪ ನಮಗೆ ಎಫೆಕ್ಟಿವ್ ಆಗ್ಲಿಲ್ಲ, ಆ ಟೀಮ್ ನಲ್ಲಿ ನಮಗೆ ಏನಾದ್ರೂ ಇನ್ಕನ್ವೀನಿಯಂಟ್ ಆಯ್ತು, ಇವತ್ತು ನಮಗೆ ಇದು ಒಂದೇನೋ ಸಮಸ್ಯೆ ಕ್ರಿಯೇಟ್ ಆಯ್ತು ಅಂತಂದ ಹೇಳ್ಬಿಟ್ರೆ ನಮಗೆ 2,000 1,000 ಮಾಡೋದು ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ವರ್ಕ್ ಕಲ್ಚರ್ ಚೆನ್ನಾಗಿರ್ಬೇಕು ಅಂತಂದ ಹೇಳಿದ್ರೆ ನಾವೆಲ್ಲರೂ ಆ ಟೀಮ್ ನಲ್ಲಿ ಇರುವಂತ SA HSAಗಳು MTSಗಳು MGಗಳು GDSಗಳು ಸೊ ಇವರೆಲ್ಲರನ್ನು ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು SRO HSAಗಳು ಅಟ್ಲೀಸ್ಟ್ ಮಿನಿಮಮ್ ಮಂತ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಅವ್ರದ್ದು ಏನ್ ಗ್ರೀವೆನ್ಸ್ ಇದೆ ಅಲ್ಲಿ ಲೋಕಲ್ ಗ್ರೀವೆನ್ಸಸ್ ಕೆಲವೊಂದನ್ನ SRO ಲೆವೆಲ್ ನಲ್ಲಿ ಅಟೆಂಡ್ ಆಗ್ಲಿಕ್ಕಾಗುತ್ತೆ, HRO ಲೆವೆಲ್ ಅಲ್ಲಿ ಅಟೆಂಡ್ ಆಗ್ಲಿಕ್ಕಾಗತ್ತೆ, ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ಅಟೆಂಡ್ ಆಗ್ಲಿಕ್ಕಾಗತ್ತೆ. ಸೊ ಇಂಥ ಗ್ರೀವೆನ್ಸ್ ಗಳನ್ನ ಅಟೆಂಡ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲೇ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಕಾನ್ಫಿಡೆನ್ಸ್ ಲೆವೆಲ್ ಯಾವಾಗ ನಮಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ನಮ್ಮ ವರ್ಕ್ ಕಲ್ಚರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಒನ್ಸ್ ವರ್ಕ್ ಕಲ್ಚರ್ ನಮ್ದು ಇಂಪ್ರೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ನಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ರಿಸಲ್ಟ್ ಚೆನ್ನಾಗಿ ಬಂತಂದ್ರೆ ವಿ ಫೀಲ್ ವೆರಿ ಹ್ಯಾಪಿ. ಸೊ ದೀಸ್ ಆರ್ ಇಂಟರ್ಲಿಂಕಿಂಗ್. ಸೊ ಇಲ್ಲಿ ಹಂಗಾರೆ ಎಲ್ಲಿ ನಮ್ದು ಎಫೆಕ್ಟಿವ್ ಫೇಲ್ ಆಗುತ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಒಂದು ಕಮ್ಯುನಿಕೇಶನ್ ಸರಿ ಆಗ್ತಾ ಇಲ್ಲ, ನಮ್ಮ ಒಂದು ವರ್ಕ್ ನಲ್ಲಿ ಎಲ್ಲ ಕೋಆರ್ಡಿನೇಷನ್ ಸರಿ ಆಗ್ತಾ ಇಲ್ಲ. ಇನ್ನೊಂದು
ಕೋಆಪರೇಷನ್ ಸಿಗ್ತಾ ಇಲ್ಲ. ಸೊ ಬಹಳಷ್ಟು ಹೇಳ್ತಾ ಇರ್ತಾರೆ ನಮಗೆ, ಸರ್ ನಮಗೆ ಕೋಆಪರೇಷನ್ ಸಿಕ್ಕರೆ ಬೇಕಾದ್ ನಾವೆಲ್ಲ ಮಾಡ್ಲಿಕ್ಕಾಗತ್ತೆ, ನಮ್ಮಲ್ಲಿ ಕೋಆರ್ಡಿನೇಷನ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ಇದರಿಂದ ಈ ರೀತಿಯ ಒಂದು ತೊಂದರೆಗಳು ಆಗ್ತಾ ಇದೆ. ಸೊ ಈ ಒಂದು ಕೋಆರ್ಡಿನೇಷನ್, ಕೋಆಪರೇಷನ್, ಅಸಿಸ್ಟೆನ್ಸು, ಎಫೆಕ್ಟಿವ್ನೆಸ್ ಎಲ್ಲಿಂದ ಬರ್ತದೆ ಹಾಗಾದ್ರೆ? ಎಲ್ಲರ ಹೊರಲಿಂದ ತರ್ಲಿಕ್ಕೆ ಬರ್ತದ? ಯಾರ ಒಂದು ಮಾರ್ಕೆಟ್ ನಲ್ಲಿ ಹೋಗಿ ಏನಾರ ತರ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ? ಸೊ ಹಂಗೇನಾದ್ರೂ ಮಾರ್ಕೆಟ್ ನಲ್ಲಿ ಸಿಗೋದಿದ್ರೆ ನಾವು ಒಂದ್ ಸ್ವಲ್ಪ ಇಲ್ಲಿದ್ದ ಡಿವಿಷನಲ್ ಆಫೀಸ್ ಇಂದ ಪರ್ಚೇಸ್ ಮಾಡಿ ಕಳಿಸ್ಬಿಡ್ತಿದ್ವಿ. ಅದಕ್ಕೆ ಸ್ವಲ್ಪ ಕೋಆಪರೇಷನ್ ತಗೊಳ್ರಿ, ಒಂದು ಸ್ವಲ್ಪ ಕೋಆರ್ಡಿನೇಷನ್ ತಗೊಳ್ರಿ ಅಂತಂದ್ ಹೇಳ್ಬಿಟ್ಟು. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇದು ಏನಂತಂದ್ ಹೇಳಿದ್ರೆ, ನಾವೇನು ಆ ಟೀಮ್ ನಲ್ಲಿ, ಆ ಒಂದು ಆಫೀಸ್ ನಲ್ಲಿ, ಸೆಟ್ ನಲ್ಲಿ, ಸ್ಪೆಲ್ ನಲ್ಲಿ ಇರ್ತೇವಲ್ಲ, ಅವರೇ ತಂದ್ಕೊಳ್ಬೇಕು ಇದನ್ನೇ. ಸರ್ ನಮ್ಗೆ ಟೈಮ್ ಇರೋದಿಲ್ಲ, ನಾವ್ ಎಷ್ಟೊತ್ತಿನಲ್ಲಿ ಮಾಡ್ಬೇಕು ಇದನ್ನೆಲ್ಲ? ನಮಗೆ ಇರೋದೇ 1 ತಾಸು 2 ತಾಸು 3 ತಾಸು ಟೈಮ್ ಇರ್ತೈತೆ. ಅಷ್ಟೊಳಗೆ ಎಲ್ಲಿ ಕೋಆರ್ಡಿನೇಷನ್, ಎಲ್ಲಿ ಕೋಆಪರೇಷನ್? ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ, ಇದು ಬಹಳಷ್ಟು ಈಸಿ. ನಮ್ಮ ವರ್ಕ್ ಕಲ್ಚರ್ ಅನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ವರ್ಕ್ ಕಲ್ಚರ್ ನಲ್ಲಿ ನಾವು ಏನಾದ್ರೂ ಎಫೆಕ್ಟಿವ್ನೆಸ್ ಮಾಡಬೇಕು ಅಂತಂದ್ ಹೇಳಿದಾಗ, ಜಸ್ಟ್ ನಾವು ಏನಿಲ್ಲ ಅಂತಂದ್ ಹೇಳಿದ್ರೆ ಒಂದು 5 to 10 minutes ನಾವೆಲ್ಲರೂ ಕುತ್ಕೊಂಡ್ಬಿಟ್ಟು, ಏನು ನಮ್ಮ ಸೆಟ್ ನಲ್ಲಿ, ಸ್ಪೆಲ್ ನಲ್ಲಿ ಇರ್ತೇವಲ್ಲ, ಎಲ್ರು ಒಂದ್ಸರಿ ಕುತ್ಕೊಂಡ್ಬಿಟ್ಟು ನಮ್ಮ ಒಂದು ಎಫೆಕ್ಟಿವ್ ವರ್ಕ್ ಮಾಡ್ಲಿಕ್ಕೆ ನಾವ್ ಏನೆಲ್ಲ ಮಾಡಬಹುದು, ಟೀಮ್ ನಲ್ಲಿ ನಮಗೆ ಯಾರಿಗೆ ಯಾವ್ದ್ರಲ್ಲಿ ಎನರ್ಜಿ ಜಾಸ್ತಿ ಇದೆ ಅಂದ್ರೆ, ಕೆಲವೊಬ್ಬರಲ್ಲಿ ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ಸಾರ್ಟಿಂಗ್ ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ಸ್ಕ್ಯಾನಿಂಗ್ ಫಾಸ್ಟ್ ಇರ್ತಾರೆ, ಕೆಲವೊಬ್ರು ಬ್ಯಾಗ್ ಕ್ಲೋಸಿಂಗ್ ಫಾಸ್ಟ್ ಇರ್ತಾರೆ, ಕೆಲವೊಬ್ರು ಬ್ಯಾಗ್ ಓಪನಿಂಗ್ ಫಾಸ್ಟ್ ಇರ್ತಾರೆ, ಕೆಲವೊಬ್ರು ಫೇಸಿಂಗ್ ಫಾಸ್ಟ್ ಇರ್ತಾರೆ. ಸೊ ಈ ಒಂದು ಫಾಸ್ಟ್ನೆಸ್ ಪ್ಲಸ್ ಅವರ ಒಂದು ಇಂಟ್ರೆಸ್ಟ್ ಫೀಲ್ಡ್, ಸೊ ಇವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಆ ಟೀಮ್ ಅನ್ನ ಕರೆಕ್ಟ್ ಆಗಿ ತಗೊಂಡಿವಿ ಅಂತಂದ್ ಹೇಳಿದ್ರೆ, ಖಂಡಿತ ನಾವು ಆ ಒಂದು ವರ್ಕ್ ಅನ್ನ ಬಹಳಷ್ಟು ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಆಲ್ HS ಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, SR ಗಳಿಗೆ, HR ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ ಹೇಳಿದ್ರೆ, ಅಟ್ ಲೀಸ್ಟ್ ನೀವು ವೀಕ್ಲಿ, ಫೋರ್ಟ್ನೈಟ್ಲಿ, ಮಂತ್ಲಿ ಎಲ್ಲರನ್ನು ಸ್ಟಾಫ್ ಅನ್ನು ಕರ್ಕೊಳ್ರಿ, ಒಂದು 10 ನಿಮಿಷ ಮೀಟಿಂಗ್ ಮಾಡಿ, ನಮ್ಮಲ್ಲಿ ಏನೆಲ್ಲ ಲ್ಯಾಪ್ಸಸ್ ಇದೆ, ಇದನ್ನ ಓವರ್ಕಮ್ ಯಾವ ರೀತಿ ಮಾಡಬಹುದು ನಾವು, ಇದರಿಂದ ಏನೆಲ್ಲ ನಮಗೆ ರಿಸಲ್ಟ್ ಎಫೆಕ್ಟಿವ್ ಆಗಿ ಬರ್ಲಿಕ್ಕೆ ಸಾಧ್ಯವಾಗುತ್ತೆ, ಅಥವಾ ನಮಗೆ ಏನ್ ಲಾಸ್ ಆಗುತ್ತೆ, ನಮ್ಮ ಪರ್ಸನಲ್ ಏನ್ ಲಾಸ್ ಆಗ್ತಾ ಇದೆ, ಡಿಪಾರ್ಟ್ಮೆಂಟ್ ಗೆಲ್ಲ ಏನ್ ಲಾಸ್ ಆಗ್ತಾ ಇದೆ, ಪಬ್ಲಿಕ್ ಗೆ ಯಾವ ರೀತಿ ಲಾಸ್ ಆಗ್ತಾ ಇದೆ, ಇದನ್ನ ಯಾವ ರೀತಿ ನಾವು ಓವರ್ಕಮ್ ಆಗ್ಬೇಕು, ಇದನ್ನ ಎಫೆಕ್ಟಿವ್ ಆಗಿ ಯಾವ ರೀತಿ ನಾವು ಮಾಡಬಹುದು. ಸೊ ಈ ರೀತಿ ನಾವು ಒಂದು ಸ್ವಲ್ಪ ನಾವು ಮೀಟಿಂಗ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ, ಖಂಡಿತ ಒಳ್ಳೊಳ್ಳೆ ಐಡಿಯಾಗಳು ನಮ್ಮಲ್ಲಿದೆ. ಇನ್ಕ್ಲೂಡಿಂಗ್ ನಮ್ಮ ಹೊಸ GDS ಗಳು ಬಂದವರು ಸಹ ಒಳ್ಳೆ ಎಫೆಕ್ಟಿವ್ ಆಗಿ ನಮಗೆ ಒಂದು ಕೆಲವೊಂದು ಐಡಿಯಾಸ್ ಗಳನ್ನು ಕೊಡ್ತಾರೆ, ಯಾವ ರೀತಿ ನಾವು ಕಂಪ್ಲೀಟ್ ಮಾಡುವುದು ವಿತಿನ್ ಟೈಮ್ ಫ್ರೇಮ್ ನಲ್ಲಿ ಅಂತಂದ್ ಹೇಳ್ಬಿಟ್ಟು. ಸೊ ಅಂತ ಐಡಿಯಾಗಳನ್ನ ತೆಗೆದುಕೊಂಡ್ಬಿಟ್ಟು ನಾವು ಈ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವರ್ಕ್ ಕಲ್ಚರ್ ಅನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬೇರೆ ಯಾರ್ದು ಸಲಹೆ ಸೂಚನೆಗಳು ಬೇಡ. ನಮ್ಮಲ್ಲಿರುವ ಅಂದ್ರೆ ಆಯಾ ಯೂನಿಟ್ ನಲ್ಲಿರುವ ಎಲ್ಲರ ಒಂದು ಅಭಿಪ್ರಾಯಗಳನ್ನ ನೀವು ತೆಗೆದುಕೊಂಡ್ಬಿಟ್ಟು, ಅವರ ಒಂದು ಏನ್ ಸಜೆಷನ್ಸ್ ಕೊಡ್ತಾರೆ, ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಅದು ಅದಕ್ಕೆ ದೊಡ್ಡದಿರ್ಬೋದು, ಸೊ ಆ ಎಲ್ಲಾ ಸಜೆಷನ್ಸ್ ಗಳನ್ನ ಒಂದು ನೋಟ್ ಮಾಡಿಟ್ಕೊಂಡು SRO HS ಗಳು ಅವುಗಳನ್ನ ಯಾವ ರೀತಿ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು, ಪ್ರತಿಯೊಂದನ್ನು ತೆಗೆದುಕೊಳ್ಬೇಕು. ಫಸ್ಟ್ ನಾವು ತೆಗೆದುಕೊಂಡ್ಬಿಟ್ಟು ಆ ವರ್ಕ್ ಕಲ್ಚರ್ ರಿಲೇಟೆಡ್ ಏನೇನೆಲ್ಲ ನಮ್ಮ ಟಾಸ್ಕ್ ಗಳಿದೆ, ಯಾವ್ದನ್ನ ಸಜೆಷನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ನಾವು ಅದನ್ನ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ, ಖಂಡಿತ ಎಲ್ಲರೂ ಸಹ ಅತ್ಯುತ್ತಮವಾದ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತಂದ್ ಹೇಳಿದ್ರೆ, ಇಲ್ಲಿ 2 ರೀತಿಯ ವರ್ಕ್ ಗಳನ್ನ ನಾವು ನೋಡಬಹುದು. ಒಂದು ಅಡ್ಮಿನಿಸ್ಟ್ರೇಷನ್ ಸೇಕ್. ಸೊ ಅಡ್ಮಿನಿಸ್ಟ್ರೇಷನ್ ಸೇಕ್ ಅಂತಂದ್ ಹೇಳಿದ್ರೆ, ಯಾವ್ದು ಕಂಪ್ಲೇಂಟ್ ಬರಬಾರ್ದು, ಯಾವ್ದು ಡಾಕ್ ಉಳ್ಕೋಬಾರ್ದು. ಸೊ ಇದು ನಮ್ಮ ಅಡ್ಮಿನಿಸ್ಟ್ರೇಷನ್. ನಿಮಗೇನು, ಎಲ್ಲಾ ಆರ್ಟಿಕಲ್ ಗಳನ್ನು ಪ್ರೊಸೆಸ್ ಮಾಡಿ ನೀವು ಕಂಪ್ಲೀಟ್ ಮಾಡಿ, ಯಾವ್ದು ಆರ್ಟಿಕಲ್ ಉಳಿದಂಗ ಹೋಯ್ತಂದ್ರೆ ನಿಮ್ಗೂ ಸಹ ಅಷ್ಟೇ ಖುಷಿ ಆಗಿರ್ತದೆ. ಯಾರಿಗೂ ಸಹ ಆರ್ಟಿಕಲ್ ಬಿಟ್ಟೋದಾಗ ಖುಷಿ ಆಗುತ್ತೆ ಅಂತಂದ್ ಹೇಳಂಗಿಲ್ಲ. ಇಲ್ಲಿ ಎಲ್ರು ಆರ್ಟಿಕಲ್ ಬಿಟ್ಟೋದಾಗ ಏನಾಗುತ್ತೆ, ನಿಮ್ಗೂ ಸಹ ಅಷ್ಟೇ ಇನ್ಕನ್ವೀನಿಯಂಟ್ ಅನ್ಸಿರ್ತದೆ. ಅಲ್ಲಿ ಏನಪ್ಪಾ ಇವತ್ತು ಇಷ್ಟಕ್ಕೊಂದು ಆರ್ಟಿಕಲ್ ಉಳಿದ್ಬಿಟ್ಟು, ಅವ್ರಿಗೆ ಬೇಸರ ಆಗುತ್ತೆ, ಯಾರಿಗೂ ಸಹ ಖುಷಿ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಆ ಆರ್ಟಿಕಲ್ ಉಳಿದಾಗೆ ನಾವು ಯಾವ ರೀತಿ ವರ್ಕ್ ಅನ್ನ ಮಾಡಬೇಕು, ಸೊ ಇಲ್ಲಿ ಯಾರನ್ನ ನಾವು ಯಾವ ಪ್ಲೇಸ್ ನಲ್ಲಿ ಯೂಸ್ ಮಾಡೋದ್ರಿಂದ ಈ ಆರ್ಟಿಕಲ್ಸ್ ಗಳನ್ನ ಕಂಪ್ಲೀಟ್ ಆಗಿ ನಾವು ಕ್ಲಿಯರ್ ಮಾಡ್ಕೊಳಕ್ಕಾಗತ್ತೆ ಅಂತ ವರ್ಕ್ ಕಲ್ಚರ್ ನ ನಾವು ನಮ್ಮ ಮಾತುಗಳಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಇದು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಕರಿತೇವೆ ನಾವು ಇದಕ್ಕೆ. ಇದು ಎಲ್ಲಿ ಇರೋದಿಲ್ಲ, ಇದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಇದನ್ನ. ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ನಾವೇ ಎಲ್ರು ಕುತ್ಕೋಬೇಕು, ಅದಕ್ಕೊಂದು ಡಿಸ್ಕಸ್ ಮಾಡ್ಬೇಕು, ಯಾರಿಂದ ಏನು ಒಳ್ಳೆ ಸಲಹೆ ಸೂಚನೆಗಳು ಬರ್ತವೋ ಅವನ್ನ ತಗೋಬೇಕು, ನಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಅದಕ್ಕೆ ಹಚ್ಕೋಬೇಕು. ಯಾವ್ದು ರೂಲ್ಸ್ ಪ್ರೊಸೀಜರ್ ರೆಗ್ಯುಲೇಷನ್ಸ್ ಯಾವ್ದು ಅಲ್ಲಿ ತೊಂದರೆ ಆಗಿರ್ಬಾರ್ದು, ವರ್ಕು ಸಹ ಅಷ್ಟೇ ಸ್ಮೂತ್ ಆಗಿ ಕಂಪ್ಲೀಟ್ ಆಗಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡಿದೇವೆ ಅಂತಂದ್ ಹೇಳಿದ್ರೆ, ಖಂಡಿತ ನಾವು ವರ್ಕ್ ಕಲ್ಚರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ನಾವು ಸಹ ಬಹಳ
ಅತ್ಯುತ್ತಮವಾದ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಹೇಳಿ, ಒಳ್ಳೆ ವರ್ಕ್ ಕಲ್ಚರ್ ಅನ್ನ ನಾವು ನಮ್ಮ ಆಫೀಸ್ ನಲ್ಲಿ ಡೆವಲಪ್ ಮಾಡೋದ್ರಿಂದ ಏನೆಲ್ಲಾ ಬೆನಿಫಿಟ್ ಗಳಾಗ್ತಾವ ಸ್ವಲ್ಪ ನೋಡೋಣ ಈಗ. ಸೊ ವರ್ಕ್ ಕಲ್ಚರ್ ನಮ್ದು ಬಹಳಷ್ಟು ಚೆನ್ನಾಗಿತ್ತು ಅಂತಂದ ಹೇಳಿದ್ರೆ ನಮ್ಮಲ್ಲಿ ಎಲ್ಲರ ಜೊತೆಗಲ್ಲೂ ಒಳ್ಳೆ ಕೋಆರ್ಡಿನೇಷನ್ ಇರ್ತದ. ಈ ಕೆಲವೊಂದು ಯೂನಿಟ್ಗಳಲ್ಲಿದೆ ನಾನು ನೋಡಿದ್ದೇನಲ್ಲ, ಈಗ ಇರುವಂತ ಯೂನಿಟ್ಗಳಲ್ಲಿ ಕೆಲವೊಂದು ಯೂನಿಟ್ಗಳಲ್ಲಿ ಇಷ್ಟು ಅವರು ಕೋಆಪರೇಷನ್ ಕೋಆರ್ಡಿನೇಷನ್ ಮಾಡ್ಕೊಂಡು ಬೆಸ್ಟ್ ವರ್ಕ್ ಮಾಡ್ತಾ ಇದಾರೆ ಅಂತಂದ ಹೇಳಿದ್ರೆ ಅಂತ ವರ್ಕ್ ಕಲ್ಚರ್ ಇನ್ನೆಲ್ಲೂ ಸಿಗೋದಿಲ್ಲ. ಅವ್ರೇ ಹೇಳ್ತಾರ ನಮಗೆ, ಸರ್ ಇಷ್ಟು ಬೆಸ್ಟ್ ನಮ್ಗೆ ವರ್ಕ್ ಕಲ್ಚರ್ ಬೆಸ್ಟ್ ಆಫೀಸು ನಮಗೆ ಜೀವನದಾಗ ಎಲ್ಲೂ ಸಿಕ್ಕಿಲ್ಲ, ಎಲ್ಲಿ ಇರೋದಿಲ್ಲ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ರೀತಿಯ ವರ್ಕ್ ಕಲ್ಚರ್ ಗಳನ್ನ ನಮ್ಮ ಅಂತಂದ ಹೇಳಿದ್ರೆ ಖಂಡಿತ ನಾವು ಬಹಳ ಎಫೆಕ್ಟಿವ್ ಆಗಿ ವರ್ಕ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತಂದ ಹೇಳಿದ್ರೆ ನಾವು ನಾಳೆ ರಿಟೈರ್ಮೆಂಟ್ ಆದ್ವಿ ಅಂತಂದ ಹೇಳಿದ್ರೆ ಇಲ್ಲಿ ಬಂದ್ ಕೆಲಸ ಮಾಡ್ತೇವೆ ಅಂದ್ರೆ ಯಾರು ಅಲೋ ಮಾಡೋದಿಲ್ಲ ನಮಗೆ. ಇದ್ದಂತ ನಮ್ಮ ಸರ್ವಿಸ್ ನಲ್ಲಿ ಏನು ನಮಗೆ 10 ವರ್ಷ 15 ವರ್ಷ 20 ವರ್ಷ 25 ವರ್ಷ 30 ವರ್ಷ 40 ವರ್ಷ ಸರ್ವಿಸ್ ಸಿಕ್ಕತ್ತೆ, ಆ ಸರ್ವಿಸ್ ನಲ್ಲಿ ನಾವು ಏನೇನೆಲ್ಲ ಅವಕಾಶನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದ್ ದಿವಸ ಹೇಳ್ಬೋದು, ಏನಂತ ಹೇಳ್ಬೋದು, ನಾನು ಇಂಥ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಮಾಡಿದ್ದೆ, ನಮ್ಮ ಟೀಮ್ ಬಹಳಷ್ಟು ಚೆನ್ನಾಗಿತ್ತಲ್ಲಿ, ಆ ಟೀಮ್ ವರ್ಕ್ ಏನಿತ್ತಲ್ಲ ಅಂತ ಟೀಮ್ ನಮ್ಮ ಜೀವನದಲ್ಲಿ ಎಲ್ಲೂ ಸಿಕ್ಕಿದ್ದಿಲ್ಲ. ಸೊ ಆ ರೀತಿ ನಮ್ಮ ಒಂದು ಶ್ಲಾಘನೀಯ ಒಂದು ಶಬ್ದಗಳನ್ನ ಹೇಳ್ಕೊಂಡು ನಮ್ಗೆ ಅವಕಾಶಗಳು ಸಿಗುತ್ತೆ. ಅದೇ ನಾವು ಒಳ್ಳೆ ಕಲ್ಚರ್ ಅದನ್ನು ಸಹ ಬೈಕೊಂತ ಹೇಳ್ಕೊತಾ ಇರ್ತೇವೆ ನಾವು. ಇತ್ತಪ್ಪ ನಾವೊಂದು ಆಫೀಸ್ನಾಗ ಇಂತ ಹೊತ್ನಾಗ ಇದ್ವಿ, ನಾವಲ್ಲಿ ಇಷ್ಟು ಪೀರಿಯಡ್ ಅಲ್ಲಿ ಇಂತ ವರ್ಸ್ಟ್ ಪೀರಿಯಡ್ ನಮ್ದು ಎಲ್ಲೂ ಸಿಗ್ಲಿಲ್ಲ. ದಿನನಿತ್ಯ ನಾವ್ ಏನ್ ಮಾಡ್ತಿದ್ವಿ, ಗಲಾಟೆ ಮಾಡ್ಕೊಳ್ತಿದ್ವಿ, ವರ್ಕ್ ನಲ್ಲಿ ಯಾರೂ ಸರಿ ಕೆಲಸಗಳು ಉಳಿತಾ ಇತ್ತಲ್ಲಿ. ಸೊ ಇದರಿಂದ ನಮಗೆ ಬಹಳಷ್ಟು ಇನ್ಕನ್ವೆಂಟ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ನಮಗೆ ಬಹಳಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ತಾ ಅಡ್ಡಾಡ್ತಾ ಇರ್ತೇವೆ. ಸೊ ಹಾಗಾಗಿ ಎರಡು ವಾತಾವರಣಗಳನ್ನ ಕ್ರಿಯೇಟ್ ಮಾಡೋದು ನಮ್ಮ ಕೈಯಲ್ಲಿ. ಒಂದು ಒಳ್ಳೆ ವಾತಾವರಣ, ಒಳ್ಳೆ ವರ್ಕ್ ಕಲ್ಚರ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು. ಇನ್ನೊಂದು ಕೆಟ್ಟ ವಾತಾವರಣ, ಕೆಟ್ಟ ವರ್ಕ್ ಕಲ್ಚರ್ ಅನ್ನು ಡೆವಲಪ್ ಮಾಡ್ಕೊಂಡು ಅಲ್ಲಿ ದುಃಖದಿಂದ ಬಹಳಷ್ಟು ನಾವು ದುಃಖ ಬಾಧಿತರಾಗಿರ್ಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ವರ್ಕ್ ಕಲ್ಚರ್ ನ ಚೆನ್ನಾಗಿ ಇಟ್ಕೊಂಡ್ವಿ ಅಂತಂದ ಹೇಳಿದ್ರೆ ಬಹಳ ಸಂತೋಷವಾಗಿ ಬಹಳ ಖುಷಿಯಾಗಿ ನಾವು ಕೆಲಸ ಮಾಡ್ಕೊಂಡು ಕೆಲಸದಲ್ಲಿಯೂ ಆನಂದವನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಈ ಎರಡೂ ವರ್ಕ್ ಕಲ್ಚರ್ ನಲ್ಲಿ ನಮಗೆ ಯಾವ್ದು ಬೇಕು ಅದನ್ನ ನಾವು ಸರಿಯಾಗಿ ಆಯ್ಕೆ ಮಾಡ್ಕೊಂಡು ಒಳ್ಳೆ ಕೆಲಸವನ್ನ ನಾವು ಮಾಡ್ಕೊಳ್ತಾ ಹೊರಟಿವಿ ಅಂತಂದ ಹೇಳಿದ್ರೆ ಖಂಡಿತ ಡಿಪಾರ್ಟ್ಮೆಂಟ್ಗೂ ಒಳ್ಳೇದಾಗತ್ತೆ, ನಾವು ಸಹ ಎಂಜಾಯ್ ಮಾಡ್ಲಿಕ್ಕೆ ಆಗುತ್ತೆ. ಏನು ಇರುವಷ್ಟು ದಿವಸ ಇಲ್ಲಿ ಏನು ಸಮಯವನ್ನ ಕಳೀತಾ ಇದ್ದೀವಿ ನಾವು ಕೆಲಸದ ಸಮಯವನ್ನ, ಅದನ್ನ ಚೆನ್ನಾಗಿ ಬೆನಿಫಿಟ್ ಆಗಿ ನಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಟೀಮ್ ವರ್ಕ್ ಮಾಡ್ಕೊಳ್ಳಿಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಪೋಸ್ಟ್ ಆಫೀಸ್ಗೂ ನಮಗೆ ಕಂಪೇರ್ ಮಾಡ್ಲಿಕ್ಕೆ ಅಂದ್ರೆ ನಮಗೆ ಬಹಳ ಹತ್ತಿರದಿಂದ ಪೋಸ್ಟ್ ಆಫೀಸು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಕಂಪೇರಿಟಿವ್ಲಿ ಪೋಸ್ಟ್ ಆಫೀಸ್ ಕಂಪೇರ್ ಮಾಡ್ಲಿಕ್ಕೆ ನಮ್ಮಲ್ಲಿ ಒಳ್ಳೆ ವರ್ಕ್ ಕಲ್ಚರ್ ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವಿದೆ. ಯಾಕೆ ಹೇಳ್ರಿ, ಯಾಕೆಂದ್ರೆ ನಾವೆಲ್ಲರೂ ಒಂದೇ ಟೈಮಿಗೆ ಬರ್ತೇವೆ, ಒಂದೇ ಟೈಮಿಗೆ ಒಂದೇ ನೇಚರ್ ಆಫ್ ಡ್ಯೂಟೀಸ್ ಇರ್ತದೆ ನಮ್ದು, ಎಲ್ಲರೂ ಸೇರಿ ನಮಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ಅದೇ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋದ್ವಿ ಅಂತಂದ ಹೇಳಿದ್ರೆ ಕೆಲವೊಬ್ರು ಕೌಂಟ್ರಿ ಬರ್ತಾರೆ, ಕೆಲವೊಬ್ರು ಮಾರ್ನಿಂಗ್ ಡ್ಯೂಟಿ ಬರ್ತಾರೆ, ಕೆಲವೊಬ್ರು ಅಕೌಂಟ್ಸ್ ಬ್ರಾಂಚ್ ಅಲ್ಲಿ ಅವ್ರದ್ದು ನೇಚರ್ ಆಫ್ ಡ್ಯೂಟೀಸ್ ಬೇರೆ ಇರ್ತದೆ. ಡಿಫ್ರೆಂಟ್ ಬ್ರಾಂಚ್ ಗಳಲ್ಲಿ ಡಿಫ್ರೆಂಟ್ ವರ್ಕ್ ಇರ್ತದೆ ಅಲ್ಲಿ. ಸೊ ಎಲ್ಲರೂ ಕೋಆರ್ಡಿನೇಷನ್ ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅಲ್ಲಿ. ಆದ್ರೆ RMS ನಲ್ಲಿ ನಮ್ಮ ವರ್ಕ್ ಕಲ್ಚರ್ ಹೇಗಿರ್ತದೆ ಅಂತಂದ ಹೇಳಿದ್ರೆ ನಾವು ಎಲ್ರೂ ಯುನಿಟಿಯಾಗಿ ಒಂದೇ ರೀತಿಯ ಕೆಲಸವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಬೆಸ್ಟ್ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಆ ಬೆಸ್ಟ್ ಯುಟಿಲಿಟಿಯನ್ನ ನಾವು ಎಲ್ರೂ ಅನುಭವಿಸ್ಬೇಕು. ಅದನ್ನ ಸುಮ್ಮನೆ ನಾವು ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅದನ್ನ ನೀವು ಕೋಆರ್ಡಿನೇಷನ್ ಮಾಡ್ಕೊಂಡು ಕೋಆಪರೇಷನ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಖಂಡಿತ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ RMS ನಲ್ಲಿ ಎಸ್ಪೆಷಲಿ HB ಡಿವಿಷನ್ ನಲ್ಲಿ ಅತ್ಯುತ್ತಮವಾದ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ಬೇಕು ನಮಗೆಲ್ಲ ಅಡ್ಮಿನಿಸ್ಟ್ರೇಷನ್ಗೆ. ಯಾವಾಗ IP ASP ಗಳು ಬರ್ತೀವಿ, ನಾವು ಬಂದಿರ್ತೇವೆ, ನಾವಂತರೂ ಬಂದಾಗ ನಿಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿರ್ತೇನೆ. ಈ ಯೂನಿಟ್ ನಲ್ಲೂ ಸಹ ಅಟ್ಲೀಸ್ಟ್ ನಿಮ್ಮ ಒಪಿನಿಯನ್ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ರೆ ಖಂಡಿತ ತಿಳಿಸಿ ಅಂತಂದ್ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಆ ಎಲ್ಲಾ ಮೀಟಿಂಗ್ ಗಳನ್ನ ನಾವು ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಬೇಕು. ಯಾವಾಗೆಲ್ಲ ನಾವು ಮೀಟಿಂಗ್ ಅನ್ನ ಕರೆದಿರ್ತೇವೆ, ನಿಮ್ಮ ಅಭಿಪ್ರಾಯಗಳನ್ನ ಇನ್ನೂ ಡೆವಲಪ್ ಮಾಡ್ಕೊಳ್ಳಿಕ್ಕೆ, ಇನ್ನು ಬೆಸ್ಟ್ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಏನೆಲ್ಲಾ ಸಲಹೆ ಸೂಚನೆಗಳು ಇತ್ತು ಅಂತಂದ ಹೇಳಿದ್ರೆ ಕೊಟ್ರಿ ಅಂತಂದ ಹೇಳಿದ್ರೆ ಖಂಡಿತ ಅವುಗಳನ್ನ ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ಅವನ್ನ ಅಪ್ಲೈ ಮಾಡ್ಕೊಳ್ಳಿಕ್ ಆಗುತ್ತೆ. ಸೊ ನಾವು ಎಸ್ಪೆಷಲಿ ಡಿವಿಷನಲ್ ಆಫೀಸ್ ಇಂದ ಸಾಕಷ್ಟು ನಿಮಗೆ ವಿಷಯಗಳನ್ನ ಕೇಳ್ತಾ ಇರ್ತೇವೆ, ಕೆಲವೊಂದು ಇನ್ಫಾರ್ಮೇಶನ್ ಕೇಳ್ತಾ ಇರ್ತೇವೆ. ಅವುಗಳನ್ನೆಲ್ಲ ನಾವು ಕೇಳ್ತಾ ಇರೋದು ಅಂತಂದ ಹೇಳಿದ್ರೆ ನಿಮ್ಮ ಒಂದು ಅನುಕೂಲಕ್ಕಾಗಿ. ಸೊ ನಾವು ಲಾಸ್ಟ್ ಟೈಮ್ ಮಾರ್ಚ್ ನಲ್ಲಿ ಅಂತೂ ಬಹಳಷ್ಟು ನಿಮಗೆ ಎಷ್ಟು ಚೇರ್ಗಳು ಬೇಕು, ಎಷ್ಟು ಕಂಪ್ಯೂಟರ್ಗಳು ಬೇಕು, ಟೇಬಲ್ಗಳು ಬೇಕು, ಏನೆಲ್ಲ ಕೇಳ್ತಾ ಇದೀವಿ ನಾವು. ಸರಿಯಾದ ಇನ್ಫಾರ್ಮೇಶನ್ ಕೊಟ್ರಿ ಅಂತಂದ ಹೇಳಿದ್ರೆ
ಖಂಡಿತ ನಾವು ಅವುಗಳನ್ನ ನಿಮಗೆ ಪ್ರೊವೈಡ್ ಮಾಡ್ಲಿಕ್ಕೆ ಆಗುತ್ತೆ. ಈಗಾಗಲಿಕ್ಕೂ ಸಹ ಮುಂದಿನ ಬರುವ ದಿನಗಳಲ್ಲಿ ಅವುಗಳನ್ನ ಸರಿಯಾಗಿ ನಾವು ನಿಮಗೆ ವ್ಯವಸ್ಥಿತವಾಗಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವರ್ಕ್ ಕಲ್ಚರ್ ಅನ್ನ ನಾವು ಸರಿಯಾಗಿ ಇಟ್ಕೊಂಡ್ಬಿಟ್ಟು ಸರಿಯಾಗಿ ಅದನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ ಖಂಡಿತ ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ನಾವು ಸರ್ವಿಸ್ ಮೊಟ್ಟೋ ಅಂದ್ರೆ ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ನಮ್ದೆಲ್ಲ. ಸೊ ಸಾಕಷ್ಟು ನಾವು ಔಟ್ಸೈಡ್ ಹೋಗಿ ಸಹ ನಮ್ಮಲ್ಲಿ ಬಹಳಷ್ಟು ಜನ ಸೋಷಿಯಲ್ ಸರ್ವಿಸ್ ಮಾಡೋರು ಇದ್ರಿ. ನಾವು ಸಹ ಸೋಷಿಯಲ್ ಸರ್ವಿಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೇವೆ ಹೇಳಿ, ನಮ್ಮ ಕೈಯಾರೆ ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ನಾವು ನಮ್ಮ ಒಂದು ಶ್ರಮವನ್ನ ಅಂದ್ರೆ ನಾವು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬಿಟ್ಟು ಶ್ರಮ ಹಾಕಿಬಿಟ್ಟು ನಾವು ಬೇರೆ ಸೋಷಿಯಲ್ ಸರ್ವಿಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇರ್ತೇವೆ. ಈಗ ಆಲ್ರೆಡಿ ಬಹಳಷ್ಟು ಜನ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ರೋಟರಿ ಕ್ಲಬ್ ಇರ್ಬೋದು, JCI ಅಂತ ಇರ್ಬೋದು, ಇನ್ನೂ ಸಾಕಷ್ಟು ಸೇವೆಗಳನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಆರ್ಗನೈಸೇಷನ್ ಅಲ್ಲಿ ತಮ್ಮನ್ನೇ ಗುರುತಿಸ್ಕೊಳ್ಳಿಕ್ಕೆ ಬಹಳಷ್ಟು ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಅವ್ರು ಹೇಗ್ ಮಾಡ್ತಾರೆ, ಅವರೆಲ್ಲ ತಮ್ಮ ಸ್ವಂತ ಸಮಯವನ್ನ ಯುಟಿಲೈಸ್ ಮಾಡ್ಬಿಟ್ಟು ತಮ್ಮ ಸ್ವಂತ ಹಣವನ್ನ ಖರ್ಚು ಮಾಡಿಬಿಟ್ಟು ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ರ ತೃಪ್ತಿಯನ್ನು ಅಂತಾರೆ. ಆದ್ರೆ ನಾವು ಇಲ್ಲಿ ಇದೇ ಪಬ್ಲಿಕ್ ಸರ್ವಿಸ್ ಅನ್ನ ಅಂದ್ರೆ ಜನರ ಸೇವೆಯನ್ನ, ಇದು ಒಂದು ಜನರ ಸೇವೆ ಅಲ್ಲ. ಸೊ ಒಂದು ನಾವು ಪಾಲಿಸಿ ಮಾಡೋದಿರ್ಬೋದು, PLI RPLI, ಒಂದು ಆರ್ಟಿಕಲ್ ಅನ್ನ ಪ್ರೊಸೆಸ್ ಮಾಡೋದಿರ್ಬಹುದು, ಏನೆಲ್ಲ ನಾವು ಸರ್ವಿಸಸ್ ಅನ್ನ ಮಾಡ್ತಾ ಇದೀವಿ, ಆಲ್ ದಿಸ್ ಬಿಲಾಂಗ್ಸ್ ಟು ಸರ್ವಿಸ್. ಮತ್ತೆ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ಇದು. ಸೊ ಇದನ್ನ ಸರ್ವಿಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ನಮ್ಮದೇ ಆದ ಒಂದು ಸ್ಯಾಲರಿಯನ್ನು ಪಡ್ಕೊಳ್ತೇವೆ. ಆದ್ರೆ ಪ್ರೈವೇಟ್ ಪೀಪಲ್ಸ್ ಯಾರು ಸರ್ವಿಸ್ ಮಾಡ್ಬೇಕು ಅಂತಾರಲ್ಲ, ಅವರು ದುಡ್ಡು ಕೊಟ್ಟು ಸರ್ವಿಸ್ ಮಾಡ್ಲಿಕ್ಕೆ ಹೋಗ್ತಾರೆ. ನಾವಿಲ್ಲಿ ದುಡ್ಡು ತಗೊಂಡು ಸರ್ವಿಸ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಎಫೆಕ್ಟಿವ್ ಆಗಿ ಸರ್ವಿಸ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಖಂಡಿತ ಎಲ್ರಿಗೂ ಇದೊಂದು ಬೆನಿಫಿಟ್ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ಈಗ 4:35 ಆಗಿದೆ. ಸೊ ತಮ್ಮ ಒಂದು ಪ್ರಶ್ನೆಗಳು ಏನಾದ್ರೂ ಇದ್ರೆ ಅವುಗಳನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಪ್ರಶ್ನೆಗಳು ಅಂತಂದಲ್ಲ, ಇದರ ಬಗ್ಗೆ ಮಾಹಿತಿ, ನಮ್ಮ ಒಂದು ವರ್ಕ್ ಕಲ್ಚರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ವರ್ಕ್ ಕಲ್ಚರ್ ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಕೆಲವೊಂದು ಸಲಹೆ ಸೂಚನೆಗಳು ಇರ್ಬೋದು. ನೀವು ಸರ್, ನಾವು ಇಷ್ಟು ಬೆಸ್ಟ್ ಸರ್ವಿಸಸ್ ಅನ್ನ ಮಾಡ್ತಾ ಇದೀವಿ, ನಮ್ಮ ಆಫೀಸ್ ನಲ್ಲಿ ಇಷ್ಟು ಬೆಸ್ಟ್ ಸರ್ವಿಸ್ ಮಾಡಿದ್ದಕ್ಕೆ ನಮಗೆ ಇಷ್ಟೊಂದು ನಾವು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯವಾಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ತಾವೇನಾದ್ರೂ ಹೇಳಿದ್ರಿ ಅಂತಂದ ಹೇಳಿದ್ರೆ ಅವುಗಳನ್ನು ಸಹ ಬೇರೆಯವರು ಅಪ್ಲೈ ಮಾಡಿಕೊಂಡು ತಾವು ಸಹ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾರಾದ್ರೂ ಮಾತನಾಡೋರು ಇದ್ರೆ ಅವರು ಅನ್ಮ್ಯೂಟ್ ಮಾಡಿಬಿಟ್ಟು ಸ್ವಲ್ಪ ನೀವು ಮಾತಾಡಬಹುದು. ಒಂದು 5 ಮಿನಿಟ್ಸ್ ಟೈಮ್ ಇದೆ. ಸೊ ಇಷ್ಟುವರೆಗೆ ನಾನು 35 ನಿಮಿಷ ಮಾತನಾಡಿದೀಗ. ಈ 35 ನಿಮಿಷದಲ್ಲಿ ಏನಾದ್ರೂ ನಿಮಗೆ ಕ್ಲಾರಿಫಿಕೇಶನ್ಸ್ ಬೇಕು ಅಂತಂದ ಹೇಳಿದ್ರೆ, ಅಥವಾ ಏನಾದ್ರೂ ಅದಕ್ಕೆ ಅಡಿಷನಲ್ ಮಾಡಬೇಕು, ಅಥವಾ ಅದಕ್ಕೆ ಏನಾದ್ರೂ ಈ ರೀತಿ ಅಲ್ಲ ಈ ರೀತಿ ಅನ್ನೋದು ಕ್ಲಾರಿಫಿಕೇಶನ್ ಇತ್ತು ಅಂತಂದ ಹೇಳಿದ್ರೆ ಖಂಡಿತ ನಾವು ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗುತ್ತೆ. ದಯವಿಟ್ಟು ಅನ್ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಸಮಯ ಬಹಳ ಕಡಿಮೆ ಇದೆ. ಮೇಕ್ ಇಟ್ ಫಾಸ್ಟ್. ಸರ್ ನಮಸ್ತೆ. ನಮಸ್ತೆ, ಹೇಳ್ರಿ. ನಮಸ್ತೆ ಹೇಳ್ರಿ ಮುಖಾಶ್ ಅವರು. ಯಾರು ಮುಖಾಶ್ ಅವ್ರಲ್ಲ? ಸರ್ ನಮಸ್ತೆ. ನಮಸ್ತೆ ಹೇಳ್ರಿ. ನಮಸ್ತೆ ಸರ್ ಈಗ ಕೇಳ್ತಾ ಇದೆ ಸರ್. ಇಲ್ಲಿವರೆಗೆ ಕೇಳಿಸ್ತಾ- ಸುಮಾರು 35 ನಿಮಿಷ ನಮ್ಮ RMS ಕಲ್ಚರ್ ಬಗ್ಗೆ, RMS ಕಲ್ಚರ್, ವರ್ಕ್ ಕಲ್ಚರ್ ಬಗ್ಗೆ, ಟೀಮ್ ವರ್ಕ್ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಟೀಮ್ ವರ್ಕ್ ಅಂದ್ರೆ ಹೆಂಗಿದೆ ಸರ್ ಅಂದ್ರೆ, ಇಲ್ಲಿ ಬ್ರಾಂಚಸ್ ಬೇರೆ ಇದೆ ಸರ್. ಆ ಬ್ರಾಂಚ್ ನಲ್ಲಿ ನೀವು ಒಂದಂಗ ಸೂಪರ್ವೈಸರ್, ಹೆಡ್ ಮಾಸ್ಟರ್, ಆಮೇಲೆ ಈಗ SA MA ಅವರು ಎಲ್ಲ ಈ ಬ್ರಾಂಚ್ ನಲ್ಲಿ ಬೇರೆ ಬೇರೆ ಇರೋದ್ರಿಂದ ನೀವು ಹೇಳಿದ್ರಲ್ಲ ಸರ್, ಈಗ ವರ್ಕ್ ಸುಮಾರು ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ನಾವು ಒಂದು ಮೀಟಿಂಗ್ ಮಾಡ್ಕೊಂಡು ನಾವೆಲ್ಲರೂ ಟೀಮ್ ವರ್ಕ್ ಮಾಡಾಕ ಈ ತರ ಇಷ್ಟು ಕೆಲ್ಸ ಬಂದ್ರೆ ಇಷ್ಟಿಷ್ಟು ಮಾಡ್ಬೇಕು, ವಾಲಂಟರಿ ಆಗಿ ನಾವ್ ಏನ್ ಸರ್ವಿಸ್ ಕೊಡ್ಬೇಕಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಮಗೂ ಕೂಡ ಇಷ್ಟ ಇದೆ ನಿಮ್ ಮಾತು ಕೇಳಿ ನಾವೆಲ್ಲರೂ ಮೀಟಿಂಗ್ ಮಾಡಿ ಅದೇ ತರ ಸರ್. ಇಲ್ಲಿ ಏನಾಗ್ತದಂದ್ರೆ ಸ್ವಲ್ಪ ಮನಸ್ಸುಗಳು ಸ್ವಲ್ಪ ಚೇಂಜಸ್ ಆಗ್ತಾವ. ನಾವೇ ಮಾಡ್ಬೇಕು, ಯಾಕ ಇಷ್ಟ ಯಾಕೆ ಮಾಡ್ಬೇಕು, ನಾವು ಈ ಮಾಡೋದ್ರಿಂದ ನಮ್ಗೇನ್ ಹೆಚ್ಚಿಗೆ ಪಗಾರ ಕೊಡ್ತಾರನೋ ಮತ್ತೆ ಈಗ ಮೆಂಟಾಲಿಟಿ ಎಲ್ಲರದು ಸೇಮ್ ಇರೋದಿಲ್ಲ ಸರ್. ಅದು ಸ್ವಲ್ಪ ಚೇಂಜಸ್ ಆಗ್ಬೇಕು. ನೀವ್ ಹೇಳೋದಂಗ RMS ನಲ್ಲಿ ನಾವು ಪದೇ ಅದನ್ನ ಅರ್ಥ ಮಾಡ್ಕೊಂಡು ಈಗಿನ ಮುಂದಿನ ಡೆವಲಪ್ಮೆಂಟ್ಸ್ ಏನೇನದ, ಹೆಂಗದ, ಚೇಂಜಸ್ ಏನ್ ಬರ್ತಾ ಇದಿಲ್ಲ, ಅದಕ್ಕೆ ಆಟೋಮೆಟಿಕ್ ಆಗಿ ನಾವು ಚೇಂಜ್ ಆಗ್ಲೇಬೇಕು ಅನ್ನೋದು ಎಲ್ಲರ ಮನಸ್ಥಿತಿಯಲ್ಲಿ ಅದನ್ನ ನಾವು ಬಿತ್ತಬೇಕು ಸರ್. ಅದು ಸ್ವಲ್ಪ ಈಗ ಮೊದಲಿಂದ ಏನಾಗಿದೆ, ನಮ್ದು ಇಷ್ಟು ವರ್ಕ್ ಅದಲ್ಲ, ಇಷ್ಟು ವರ್ಕ್ ಮಾಡಿಬಿಡ್ಬೇಕು, ಆಮೇಲೆ ಇಷ್ಟು ನಮ್ದು ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ಅನ್ನು ರೀಚ್ ಮಾಡ್ಬೇಕು,
ಅನ್ನೋ ಒಂದು ಮನೋಭಾವ ಎಲ್ಲರಲ್ಲಿ ಬರ್ಬೇಕಂದ್ರ ನಾವು ಎಲ್ಲರೂ ಕೂಡ ಈ ಮೀಟಿಂಗ್ ಅವಶ್ಯಕತೆ ಅದ. ಮತ್ತ ಇಲ್ಲಿ ಮನಸ್ಸುಗಳು ಒಂದೊಂದು ಆಗಿ ಹೊಂದ್ಕೋಬೇಕು ಸರ್. ಎಲ್ಲರ ಮನಸ್ಥಿತಿ ಒಂದಾದಾಗ ಮಾತ್ರ ನೀವು ಹೇಳೋದಲ್ಲ ಮ್ಯಾಕ್ಸಿಮಮ್ 100% ಸಾಧ್ಯ ಅದ. ಅದಕ್ಕ ತಮ್ಮಂತವ್ರು ಏನದಲ್ಲ ನೀವು ಎಲ್ಲಾ ಯೂನಿಟಿಗೆ ಹೋಗಿ ಅವನೊಂದ್ ಮೀಟಿಂಗ್ ಮಾಡಿ ಈಗ 15 ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಆದ್ರಿ ಅದನ್ನ ಇದು ಒಂದ್ ಮಾಡಿಸೋದು ಎಲ್ಲರೂ ಕೂಡಿ ಈ ತರ ಮೀಟಿಂಗ್ ಮಾಡ್ರಪ್ಪ ಅಂತ ಹೇಳಿ ಅದಕ್ಕೊಂದ ಆರ್ಗನೈಸೇಷನ್ ಮಾಡಿ ಕೊಟ್ರೆ ನಾವು ಕೂಡ ಚೇಂಜಸ್ ಮಾಡ್ಕೋತೇವೆ ಅಂತ ಹೇಳಿ ನಾನು ಒಂದ್ 2 ಮಾತುಗಳ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕೆ ಅಂತಂದ್ ಹೇಳಿದ್ರೆ ಒಂದು ಮನೆಯಲ್ಲಿರುವ ನಾವು 5-6 ಜನ ಸಹ ಒಂದೇ ರೀತಿ ಇರ್ಲಿಕ್ಕೆ ಆಗೋದಿಲ್ಲ. ನಾವು ಬೇರೆ ಕಲ್ಚರ್ ನಿಂದ ಬಂದಿರ್ತೇವೆ, ಬೇರೆ ವಾತಾವರಣದಿಂದ ಬಂದಿರ್ತೇವೆ. ಸೊ ಹಾಗಾಗಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್ಸ್ ಇರ್ತೇವೆ ನಾವೆಲ್ಲರೂ. ಸೊ ಹಾಗಾಗಿ ನಾವು ಮೀಟಿಂಗ್ ಮಾಡ್ಬೇಕಾಗುತ್ತೆ. ಮೀಟಿಂಗ್ ನಮ್ದು ವಿಷನ್ ಮಿಷನ್ ಇದೆ, ಸ್ಪಷ್ಟವಾಗಿದೆ ನಮ್ಮ ಇಲಾಖೆದು. ಸೊ ಆ ವಿಷನ್ ಮಿಷನ್ ಅನ್ನ ನಾವು ಮೆಲುಕು ಹಾಕ್ತಾ ಇರ್ಬೇಕು. ನಾವು ಏನಿದೆ ಹೇಳ್ರಿ ವಿಷನ್ ನಮ್ದು? ಇಂಡಿಯಾ ಪೋಸ್ಟ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಆರ್ ದಿ ಕಸ್ಟಮರ್ಸ್ ಫಸ್ಟ್ ಚಾಯ್ಸ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ. ಬೇರೆ ಏನೇ ಇರ್ಲಿ ಬಿಡ್ಲಿ, ನಮ್ಮ ಮನೆಯಲ್ಲಿ ಏನಿದೆ ನಿಮ್ಮ ಮನೆಯಲ್ಲಿ ಏನಿದೆ ಬಿಟ್ಕೊಂಡ್ಬಿಟ್ಟು ನಾವು ಆ ನಿಟ್ಟಿನಲ್ಲಿ ಥಿಂಕ್ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತ ಅದನ್ನ ಯಶಸ್ಸನ್ನ ಗಳಿಸ್ಲಿಕ್ಕೆ ಆಗುತ್ತೆ. ಮತ್ತೆ ಯಾರಾದ್ರೂ ಇನ್ನು 1 ನಿಮಿಷ ಟೈಮ್ ಇದೆ, ಯಾರಾದ್ರೂ ಮಾತಾಡಬಹುದು. ಇದು ನಮ್ದು ಇದೇನದಲ್ಲ ಜೂಮ್ ಮೀಟಿಂಗ್ ಸರ್, ಇದೇ ಬಹಳ ಹೆಲ್ಪ್ ಆಗಿದೆ ಸರ್ ನಮಗೆ. ಥ್ಯಾಂಕ್ ಯು. ಒಳ್ಳೇದು. ಮತ್ತೆ ಯಾರಾದ್ರೂ ಮಾತಾಡಿದ್ರೆ ಪ್ಲೀಸ್ ಬೇಗ, 1 ನಿಮಿಷ ಟೈಮ್ ಇದೆ. ಸೊ ಈ ನಿಟ್ಟಿನಲ್ಲಿ ಮೊಕಾಶ್ ಅವರು ಒಳ್ಳೆ ಅಭಿಪ್ರಾಯವನ್ನು ತಿಳಿಸಿದ್ರು. ಇದನ್ನೇ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಯೂನಿಟ್ ನಲ್ಲೂ ಸಹ ಅಟ್ಲೀಸ್ಟ್ ವೀಕ್ಲಿ, ಫೋರ್ಟ್ನೈಟ್ಲಿ ಆರ್ ಮಂತ್ಲಿ ಒಂದೊಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಭಿನ್ನಾಭಿಪ್ರಾಯಗಳಿದ್ರು ಸಹ ಅದನ್ನ ಮರೆತು ಬಿಟ್ಟು ಒಳ್ಳೆ ವರ್ಕ್ ಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ರಿ, ಅದನ್ನ ಅಪ್ಲೈ ಮಾಡ್ರಿ, ಅದನ್ನ ಯುಟಿಲೈಸ್ ಮಾಡ್ರಿ. ಸರ್ವಿಸ್ ಅನ್ನ ಬೆಸ್ಟ್ ಕೊಡ್ಲಿಕ್ಕೆ ಏನ್ ಸಾಧ್ಯ ಆಗುತ್ತೆ ಅದನ್ನ ಬೆಸ್ಟ್ ಸರ್ವಿಸ್ ನಾವು ಏನೇ ಇಂಡಿವಿಜುವಲ್ ಇರ್ಲಿ, ಆದ್ರೆ ನಮ್ಮ ಇಂಪಾರ್ಟೆಂಟ್ ಇಶ್ಯೂ ಅಂತಂದ ಹೇಳಿದ್ರೆ ಬೆಸ್ಟ್ ಸರ್ವಿಸ್ ಪಬ್ಲಿಕ್ ಗೆ ಯಾವ ರೀತಿ ಪ್ರೊವೈಡ್ ಮಾಡಬೇಕು, ಡಿಪಾರ್ಟ್ಮೆಂಟ್ ಇಂದ ಏನ್ ಬೆಸ್ಟ್ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಚಿಂತನೆ ಮಾಡ್ಕೊಂಡ್ಬಿಟ್ಟು ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ನಡೆದು ಅಂತಂದ ಹೇಳಿದ್ರೆ ಖಂಡಿತ